ಈಗ ನೀವು ಹೇಳಿದ್ರಿ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಇರುವಂತಹ ಹೆಣ್ಣು ಮಗಳಿಗೆ ಒಂದು ಶಾಂತಿ ಅನ್ನುವಂಥದ್ದು ಬೇಕು, ತಾಳ್ಮೆ ಅನ್ನುವಂಥದ್ದು ಬೇಕು ಅಂತ ಹೇಳಿ, ಮತ್ತೆ ಅದ್ರ ಜೊತೆಗೆ ಗಂಡನ ಒಂದು ಪ್ರೀತಿಯನ್ನ ಗಳಿಸ್ಕೊಳ್ಬೇಕು ಆಕೆ ಅಂತ ಹೇಳಿ. ಕೆಲವೊಂದು ಯಾಕಂದ್ರೆ ರೇರು ನಾನು ಹೇಳೋದು, ಗಂಡನ ಪ್ರೀತಿ ಸಿಗೋದು, ಯಾಕಂದ್ರೆ ಹೊಸದಾಗಿ ನಾವು ಹೋಗಿರ್ತೀವಿ ಆ ಮನೆಗೆ, ಗಂಡನ ಪ್ರೀತಿ ಸಿಗೋದು ಮೊದಲು ಅವ್ರನ್ನ ಸ್ಟಡಿ ಮಾಡಬೇಕು. ಒಬ್ಬ ಮಹಿಳೆ ಅಂದಿದ ತಕ್ಷಣನೇ, ಒಂದು ಹೆಣ್ಣು ಮಗಳು ಅಂದಿದ ತಕ್ಷಣನೇ ಆಕೆ ಯಾವ ಸೀಕ್ರೆಟ್ಸ್ಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಟೈಮಲ್ಲಿ ಹೇಗೆ ಆಕೆ ಒಂದೇ ಸತಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ, ನಾನು ಇಷ್ಟು ಮಾಡ್ತಾ ಇದ್ದೀನಿ, ನೀವೇನು ಮಾಡ್ತಾ ಇದ್ದೀರಾ, ನಾನು ಇಷ್ಟು ಕೆಲಸ ಆಚೆನೂ ಮಾಡ್ಕೊಂಬಂದು ಇಲ್ಲೂ ನಾನು ಮಾಡ್ತಾ ಇದ್ದೀನಿ, ನಿಮ್ಗೇನು ಅಷ್ಟು ಕಣ್ಣು ಕಾಣಿಸಲ್ಲ, ಆ ಥರ ಎಲ್ಲ ನಾವು ಮಾತಾಡ್ಬಾರ್ದು. ದೇವ್ರ ವಾಕ್ಯ ಏನು ಹೇಳ್ತದೆ, ನಿನ್ನ ಪ್ರೀತಿನ ಸತ್ಯದಲ್ಲೂ ಕೃತ್ಯದಲ್ಲೂ ತೋರಿಸು ಅಂತೇಳಿ. ಆ ಕೃತ್ಯದಲ್ಲಿ ನಾವು ತೋರಿಸೋದಾದ್ರೆ ಅವರು ಆಗ ಹೌದು ಇವ್ರು ಆರಾಧಿಸುವ ದೇವರು ನಿಜವಾಗ್ಲೂ ಸತ್ಯ ದೇವರು, ಈಕೆಲ್ಲಿ ಎಷ್ಟು ಪ್ರೀತಿ ಇದೆ ಅಲ್ವಾ, ಆ ಪ್ರೀತಿ ನಾವು ತೋರಿಸ್ಬೇಕು. ಈ ದಿನದಲ್ಲಿ ನಾವು ಹೊರಗೆ ಕೆಲಸ ಮಾಡುವಂತಹ ಮಹಿಳೆಯರು ಮತ್ತು ಅವರ ಮನೆ ಕೆಲಸಗಳ ಜವಾಬ್ದಾರಿಗಳು ಯಾವ ರೀತಿಯಲ್ಲಿ ಇರಬೇಕು, ಒಬ್ಬ ಮಹಿಳೆಯಾಗಿ ಆಕೆ ಎರಡೂ ಜವಾಬ್ದಾರಿಗಳನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ನಿಮಗಾಗಿ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈ ವಿಚಾರದಲ್ಲಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಮಧ್ಯದಲ್ಲಿ ಶ್ರೀಮತಿ ಸುಮತಿ ಅವರು. ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರು BEL ಅಲ್ಲಿ 42 ವರ್ಷಗಳು ಅವರು ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿರುವಂತಹ ಮಹಿಳೆ. ಹಾಗಾಗಿ ಈ ಮಹಿಳೆಯರ ಬಗ್ಗೆ ಅನೇಕ ವಿಚಾರಗಳನ್ನು ಅವ್ರ ಮೂಲಕವಾಗಿ ನೀವು ಕೇಳಿಸ್ಕೊಳ್ಬೋದು. ಶ್ರೀಮತಿ ಸುಮತಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ನಾನು ಬಯಸ್ತೇನೆ. ಬಹಳ ಸಂತೋಷ ನೀವಿರಲಿ ಇರುವಂಥದ್ದು. ಹೊರಗೆ ಕೆಲಸ ಮಾಡುವಂತಹ ಮಹಿಳೆಯರು ಈಗ ಮನೆಯಲ್ಲೂ ಕೂಡ ಅವರ ಜವಾಬ್ದಾರಿಗಳು ಬಹಳಷ್ಟು ಇರ್ತವೆ ಅಲ್ವಾ. ಏಕೆಂದರೆ ನೀವು ಕೂಡ ಮಹಿಳೆಯಾಗಿ ಹೊರಗೂ ಕೂಡ ನೀವು ಕೆಲಸ ಮಾಡಿ ಕುಟುಂಬದ ಒಂದು ಜವಾಬ್ದಾರಿಗಳನ್ನು ಕೂಡ ನೀವು ವಹಿಸ್ಕೊಂಡು ಅದೆಲ್ಲವನ್ನು ನೀವು ಮಾಡಿಕೊಂಡು ಬಂದಿದ್ದೀರ. ಹಾಗಾಗಿ ಈಗ ಹೊರಗೆ ಕೆಲಸ ಮಾಡುವಂತಹ ಒಂದು ಮಹಿಳೆ ಕುಟುಂಬದಲ್ಲಿ ಮನೆಯ ಒಂದು ಒಳಗೆ ಆಕೆಯ ಜವಾಬ್ದಾರಿಗಳು ಯಾವ ರೀತಿಯಲ್ಲಿ ಇರುತ್ತೆ, ಅದನ್ನು ಯಾವ ರೀತಿಯಲ್ಲಿ ಆಕೆ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ನಿಮ್ಮ ಅನಿಸಿಕೆ? ಸೊ ನನಗೆ ಈ ಒಂದು ಸದವಕಾಶ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು BEL ನಲ್ಲಿ ಸುಮಾರು ವರ್ಷಗಳು ದೇವ್ರ ಕೃಪೆಯಿಂದ ನಾನು ಸರ್ವಿಸ್ ಮಾಡಿರುತ್ತೇನೆ. ಅದರಲ್ಲಿ ನನಗೆ ಮದುವೆಗೆ ಮೊದಲೇ ನಮ್ಮ ಕೆಲಸದಲ್ಲಿದ್ದೆ ನಾನು. ಓಕೆ. ಮದುವೆಗೆ ಮೊದಲೇ, ನಂತರ ನಾನು ಮದುವೆ ಆಗಿ ಅದು ಕೆಲಸದಲ್ಲಿ ಸೇರಿ ನಂತರ ಒಂದು 5 ವರ್ಷ ಆದಮೇಲೆ ನನಗೆ ಮದುವೆ ಆಫರ್ ಬಂತು. ಸರಿ ಅಂತ ತಂದೆ ತಾಯಿಗಳು ಸೇರಿ ಮದುವೆ ಮಾಡಿದ್ರು. ಆದರೆ ಆಗ ನನಗೆ ಹೊಸ್ತು, ಹೊರಗಡೆನೆ ಒಳಗಡೆನೂ ಮಾಡ್ಕೊಂಡು ಹೋಗಲಿಕ್ಕೆ ನಮಗೆ ಕಷ್ಟ ಆಗೋದು. ಯಾಕಂದರೆ ಮನೆಯಲ್ಲಿ ಚೆನ್ನಾಗಿ ಸುಖವಾಗಿ ಬೆಳೆದ್ಬಿಟ್ವಿ. ಹೌದು. ಸಡನ್ನಾಗಿ ಇನ್ನೊಂದು ಮನೆಗೆ ಬಂದಾಗ ಜವಾಬ್ದಾರಿ ಬರುತ್ತೆ. ಕರೆಕ್ಟ್. ಆ ಜವಾಬ್ದಾರಿ ಬಂದಾಗ, ಆದರೆ ಅಷ್ಟರಲ್ಲಿ ನಾನು ದೇವ್ರ ಕೃಪೆ ಹೊಂದ್ಕೊಂಡಿದ್ದೆ. ದೇವ್ರ ಕೃಪೆ ಹೊಂದ್ಕೊಂಡು ದೇವ್ರ ಸಹಾಯದಿಂದ ನಾನು ಕೆಲಸದಲ್ಲೂ ನಮಗೊಂದು ಫೆಲೋಶಿಪ್ ಇತ್ತು. ಓಕೆ. ಕೆಲಸದಲ್ಲಿ ನಾವೆಲ್ಲರೂ ಒಂದು ಗುಂಪಾಗಿ ಸೇರಿ ನಾವು ಅನ್ಮ್ಯಾರಿಡ್ ಸ್ಟೂಡೆಂಟ್ಸ್, ಅನ್ಮ್ಯಾರಿಡ್ ಎಂಪ್ಲಾಯೀಸ್ ನಾವೆಲ್ಲ ಒಂದು ಕಡೆ ಸೇರಿ ನಾವೆಲ್ಲ ಒಂದು ಫೆಲೋಶಿಪ್ ಮಾಡಿಕೊಂಡು ಪ್ರಾರ್ಥನೆಯಲ್ಲಿ ನಾವು ಅವಾಗಲೂ ತೊಡಗ್ತಾ ಇದ್ವಿ. ಇಂಥ ನಮಗೆ ಮದುವೆ ಆದಮೇಲೆ ಆವಾಗ ನಾವು ಒಬ್ರಿಗೊಬ್ರು ಆಗ ಮಾತಾಡ್ಕೊಳಕ್ಕೆ ಶುರು ಮಾಡಿದ್ವಿ. ಹೇಗೆ ಈ ಥರ ನಾವು ಸಡನ್ನಾಗಿ ಈ ಥರ ಮನೆಯಲ್ಲೂ ಕೆಲಸ ಮಾಡಬೇಕು, ಈ ಕಡೆನೂ ಮಾಡಬೇಕಲ್ಲ. ಆಗ ದೇವರ ಆತ್ಮ ನಮಗೆ ಸಹಾಯ ಮಾಡಿತು. ಯಾಕಂದರೆ ದೇವ್ರ ವಾಕ್ಯ ನಾವು ಹೆಚ್ಚಾಗಿ ಓದ್ತಾ ಇದ್ವಿ ಆಗ. ಓಕೆ. ದೇವ್ರ ವಾಕ್ಯ ಓದ್ತಾ ನಮ್ಮಲ್ಲಿ ಒಂದು ಬಲ ಬಂತು. ಸರಿ ಅಂತ ಹಾಗೆ ಒಂದೊಂದು ದಿನದಲ್ಲೂ ನಾವು ಏನೇನು ತಪ್ಪು ಮಾಡಿದ್ವಿ, ಏನೇನು ಇದು ಅಂತೇಳಿ ಒಬ್ರಿಗೊಬ್ರು ನಾವು ಶೇರ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಒಬ್ಬೊಬ್ಬರದು ಒಂದು ಉತ್ತರ ನಮಗೆ ಬಲನ ಕೊಡ್ತಾ ಇತ್ತು. ಯಾಕಂದ್ರೆ ಒಂದೊಂದು ರೀತಿನಲ್ಲಿ ಒಂದೊಂದು ದೇವರು ಅವರವ್ರಿಗೆ ಹೊರಪಡಿಸ್ತಾ ಇದ್ರು. ಆ ರೀತಿನಲ್ಲಿ ಹೊರಪಡಿಸಿದಾಗ ನಾವು ಒಬ್ರಿಗೊಬ್ರು ಬಲ ಹೊಂದಿ ಮನೆಯಲ್ಲೂ ತಾಳ್ಮೆಯಿಂದಿರಬೇಕು. ಓಕೆ. ಹೊರಗಡೆನೂ ನಾವು ತಾಳ್ಮೆಯಿಂದ, ಯಾಕಂದರೆ ನಮಗೆ ಅಲ್ಲಿ ತುಂಬ ದೊಡ್ಡ ಕಂಪನಿ ನಮ್ಮದು.
ನಿಯರ್ಲಿ ಜವಾಬ್ದಾರಿ ಜಾಸ್ತಿ. ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ಜನ ಇರೋರು, ಎಲ್ಲರ ಜೊತೆ ನಾವು ಮಿಂಗಲ್ ಆಗಬೇಕು. ಯಾಕಂದರೆ ಬೇರೆ ಬೇರೆ ಭಾಷೆಗಳವ್ರು ಇರೋರು. ಓಕೆ. ಸೊ ಆ ಥರ ನಮಗೆ ಅನ್ಯ ಜನರ ಮಧ್ಯದಲ್ಲೇ ನಮ್ಗೆ ಜಾಸ್ತಿ ಬಳಕೆ ಆಯಿತು. ಓಕೆ. ಆಗ ನಾವು ಸರಿ ಅಂತ ಹೀಗೆಲ್ಲ ಇರಬೇಕಾದ್ರೂ ದೇವರ ಆ ಸಹಾಯ ನಮ್ಗೆ ಇಲ್ದಿದ್ದರೆ ನಮಗೆ ಮನೆಯಲ್ಲೂ ಹೊರಗಡೆನೂ ಕೆಲಸ ಮಾಡ್ಲಿಕ್ಕೆ ಸಹಾಯ ಆಗ್ತಾ ಇರಲಿಲ್ಲ. ಆದ್ದರಿಂದ ನಮಗೆ ದೇವ್ರ ಸಹಾಯದಿಂದ ನಾವೇನು ಮಾಡಿದ್ವಿ, ಆ ಮನೆಯಲ್ಲಿ ಹೊರಗಡೆ ಕೆಲಸದಲ್ಲಿ ಇದ್ರೂ ಮನೆ ಒಳಗಡೆ ತಾಳ್ಮೆಯಿಂದ ಇರ್ತಾಯಿದ್ವಿ. ಯಾಕಂದರೆ ನಾವು ಪ್ರಾರ್ಥನೆ ಮಾಡಿ ಬರ್ತಾಯಿದ್ವಿ ಅಲ್ಲಿ ಕಡೆ. ಒಬ್ರಿಗೊಬ್ರು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಬೇಗ ಬೇಗ ಎಲ್ಲರೂ ಸೇರಿ ಒಂದು ಸಣ್ಣ ಪ್ರಾರ್ಥನೆ ಮಾಡ್ತಾಯಿದ್ವಿ. ಮನೆ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಓಡೋಗಿ ಬಸ್ನಲ್ಲಿ ಕೂತ್ಕೊಳ್ತಾ ಇದ್ವಿ. ಆ ರೀತಿ ಇರಬೇಕಾದ್ರೆ ನಮಗೆ ಒಂದು ಬಲ ಇರೋದು ಅವಾಗ, ಪ್ರಾರ್ಥನಾ ಬಲ ಇತ್ತು. ಆ ಪ್ರಾರ್ಥನಾ ಬಲದಿಂದ ಏನು ಮಾಡ್ತಾಯಿದ್ವಿ, ಮನೆಗೆ ಹೋಗ್ತಾ ಇದ್ವಿ. ಆದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು ಮನೆಯಲ್ಲೂ. ಯಾಕಂದರೆ ನಾವು ಮನುಷ್ಯ ಮಾತ್ರದವರಲ್ವ, ಇಲ್ಲೂ ಪ್ರೆಷರ್ ಇರುತ್ತೆ, ಅಲ್ಲೂ ಪ್ರೆಷರ್ ಇರುತ್ತೆ. ಆದರೂ ದೇವ್ರ ಸಹಾಯ ಆಗ ನಮಗಿತ್ತು. ತಾಳ್ಮೆಯಿಂದ ಮನೆಯಲ್ಲಿ ಗಂಡ ಕೋಪ ಮಾಡಿದ್ರು ಆಮೇಲೆ ಅದನ್ನು ತಾಳ್ಮೆಯಿಂದ ಸಹಿಸ್ಕೊಂಡು ಆಗ ಅವರಿಗೆ ಒಂದು ಪರಿವರ್ತನೆ ಆಗೋದು. ಇಷ್ಟೊಂದು ಈ ಥರ ಆದ್ರೂ ಪಾಪ ಮನೇಲಿ ಇನ್ನೂ ಹೊಸಬ್ಳವಳು, ಅವಳಿಗೇನು ಗೊತ್ತಾಗ್ತಾ ಇರಲಿಲ್ಲ ಅಂಥೇಳಿ ಸಹಿಸ್ಕೊಂಡು ಸರಿ ಅಂತ ಒಬ್ರಿಗೊಬ್ರು ಒಂದು ಅನ್ಯೋನ್ಯತೆಯಲ್ಲಿ ಇರ್ತಾ ಇದ್ವಿ. ಆ ಅನ್ಯೋನ್ಯತೆನೇ ನಮ್ಮನ್ನ ಹೊರಗಡೆ ಒಳಗಡೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಗಂಡನ ಸಪೋರ್ಟ್ ಇಲ್ದಿದ್ರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವ್ರ ಪ್ರೀತಿ ನಾವು ಮೊದಲು ಸಂಪಾದನೆ ಮಾಡ್ಕೊಳ್ಬೇಕು. ಹೌದು. ಆ ಪ್ರೀತಿನ ನಾವು ಸಂಪಾದನೆ ಮಾಡ್ಕೊಂಡ್ಬಿಟ್ರೆ ಖಂಡಿತ ನಾವು ಹೊರಗಡೆ ಒಳಗಡೆ ನಾವು ಸಮಾಧಾನವಾಗಿರ್ಬೋದು. ಓಕೆ. ಸೊ ಆಗ ಟೆನ್ಷನ್ ಆದ್ರೂ ಅಲ್ಲಿ ಟೆನ್ಷನ್ ಆದರೆ ಇಲ್ಲಿ ಬಂದು ಹೇಳ್ಕೊಳ್ತಾ ಇದ್ವಿ, ಇಲ್ಲಿ ಟೆನ್ಷನ್ ಆದರೆ ನಮ್ಮ ಫೆಲೋಶಿಪ್ನಲ್ಲಿ ಹೇಳ್ಕೊಳ್ತಾ ಇದ್ವಿ. ಹೀಗೆ ಒಂದು ಪ್ರಾರ್ಥನಾ ಬಲದಿಂದ ನಾವೇನು ಮಾಡ್ತಾ ಇದ್ವಿ, ನಾವು ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ವಿ. ಓಕೆ. ಈಗ ನೀವು ಹೇಳಿದ್ರಿ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಇರುವಂಥ ಹೆಣ್ಣು ಮಗಳಿಗೆ ಒಂದು ಶಾಂತಿ ಅನ್ನುವಂಥದ್ದು ಬೇಕು, ತಾಳ್ಮೆ ಅನ್ನುವಂಥದ್ದು ಬೇಕು ಅಂತ ಹೇಳಿ, ಮತ್ತು ಅದ್ರ ಜೊತೆಗೆ ಗಂಡನ ಒಂದು ಪ್ರೀತಿಯನ್ನು ಗಳಿಸ್ಕೊಳ್ಬೇಕು ಆಕೆ ಅಂತ ಹೇಳಿ. ಈಗ ನನಗೆ ಒಂದು ಪ್ರಶ್ನೆ ನನಗೆ ಬರ್ತಾ ಇದೆ, ಏನಂತಂದರೆ ಈಗ ಹೊರಗೆ ಕೆಲಸ ಮಾಡುವಂಥ ಹೆಣ್ಮಗಳಿಗೆ ಅನೇಕ ಕುಟುಂಬಗಳಲ್ಲಿ ಆಕೆಗೆ ಗಂಡನ ಒಂದು ಪ್ರೀತಿ ಸಿಗೋದು ಬಹಳ ಕಮ್ಮಿ. ಯಾಕೆ ಅಂತಂದರೆ ಅವರ ಕುಟುಂಬದಲ್ಲಿರುವಂತಹ ತಂದೆ ತಾಯಿಗಳಾಗಿರಬಹುದು, ಅವರ ಮಾತುಗಳನ್ನು ಕೇಳಿ, ಎಲ್ಲ ಕುಟುಂಬ ಅಂತ ನಾನು ಹೇಳ್ತಾ ಇಲ್ಲ, ಏಕೆಂದರೆ ಈ ರೀತಿಯಾದಂಥ ಒಂದು ಕುಟುಂಬಗಳನ್ನು ಕೂಡ ನಾವು ನೋಡಿದ್ದೀವಿ. ಸೊ ಆವಾಗ ಆ ಮಹಿಳೆ ಯಾವ ರೀತಿಯಲ್ಲಿ ಅದನ್ನು ಸಂಭಾಳಿಸ್ಬೇಕಾಗ್ತದೆ? ಸೊ ಕೆಲವೊಂದು ಯಾಕಂದರೆ ರೇರು ನಾನು ಹೇಳೋದು ಗಂಡನ ಪ್ರೀತಿ ಸಿಗೋದು. ಯಾಕಂದರೆ ಹೊಸದಾಗಿ ನಾವು ಹೋಗಿರ್ತೀವಿ ಆ ಮನೆಗೆ, ಗಂಡನ ಪ್ರೀತಿ ಸಿಗೋದು ಮೊದಲು ಅವ್ರನ್ನ ಸ್ಟಡಿ ಮಾಡಬೇಕು. ಅವ್ರಿಗೆ ಯಾವ್ಯಾವ ಇಷ್ಟ, ಏನೇನು ಇದು ಅಂಥೇಳಿ ಅವ್ರನ್ನ ನಾವು ಒಲಿಸ್ಕೊಂಡ್ರೆ ಮಾತ್ರ ನಮಗೆ ಇದಾಗುತ್ತೆ. ಇಲ್ಲಾಂದರೆ ಯಾವಾಗಲೂ ಒಬ್ಬರಲ್ಲೊಬ್ಬರು ಘರ್ಷಣೆ ಇದ್ದೇ ಇರುತ್ತೆ. ಸೊ ಅದೆಲ್ಲದನ್ನು ನಿಭಾಯಿಸಬೇಕಾದ್ರೆ ನಾವು ದೇವರ ಮೊರೆ ಹೋಗೋದು ಬಹಳ ಮುಖ್ಯ. ಸರಿ. ಓಕೆ. ಈಗ ದೇವ್ರ ಮೊರೆ ಹೋಗೋದು, ಯಾಕಂದರೆ ಪ್ರಾರ್ಥನೆಯಲ್ಲಿ ದೇವ್ರ ಹತ್ರ, ಯಾಕಂದರೆ ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಅದು ಸಾಧ್ಯ ಆಗಲ್ಲ. ಯಾಕಂದರೆ ಇದು ಕುಟುಂಬದ ಒಂದು ಸಮಸ್ಯೆ ಆಗಿರೋದ್ರಿಂದ ಇನ್ನೊಬ್ಬರ ಹತ್ರ ಹೇಳಿದ್ರು ಅಯ್ಯೋ ಗಂಡ ಹೆಂಡತಿ ಈಗ ಜಗಳ ಮಾಡ್ತೀರಾ ಆಮೇಲೆ ಒಂದಾಗ್ತೀರಾ ಅಂತ ಹೇಳಿ ನಮ್ಮನ್ನ ತಳ್ಳಿ ಬಿಡ್ತಾರೆ. ಆದ್ದರಿಂದ ಅದನ್ನು ನಾವೇ ನಿಭಾಯಿಸ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾನು ಸರಿಪಡಿಸ್ಕೊಳ್ಬೇಕು ಅನ್ನೋದು ಆಲೋಚನೆ ನಾವು ದೇವ್ರ ಹತ್ರ ತಗೊಂಡೋದಾಗ ಖಂಡಿತ ದೇವ್ರು ನಮಗೆ ಸಹಾಯ ಮಾಡ್ತಾರೆ. ಓಕೆ. ಈಗ ನೀವು ದೇವರ ಒಂದು ಕೃಪೆ ನಮಗೆ ಬೇಕು, ದೇವ್ರ ಸಹಾಯ ಬೇಕು ಅಂತ ನೀವು ಹೇಳಿದ್ರಿ. ಈಗ ಒಬ್ಬ ಮಹಿಳೆ ಅದನ್ನೇನೂ ತಿಳಿದುಕೊಳ್ಳದೇ ಇರುವಂತಹ ಒಂದು ಮಹಿಳೆಗೆ ನೀವು ಯಾವ ರೀತಿಯಲ್ಲಿ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಂಗಂದರೆ ದೇವರ ಒಂದು ಸಹಾಯ ಯಾವ ರೀತಿಯಲ್ಲಿ ನಾವು ಪಡೆದುಕೊಳ್ಬಹುದು? ಸೊ ಆ ರೀತಿಯಾದ ಮಹಿಳೆಗೆ ಒಳ್ಳೆ ಒಂದು ಸ್ನೇಹ ಅವಳಿಗೆ ಸಿಗಬೇಕು. ಅಂದರೆ ಒಳ್ಳೆಯ ಕೆಲಸದ ಸ್ಥಳದಲ್ಲೂ ಒಂದು ಒಳ್ಳೆ ಸ್ನೇಹಿತೆ ಒಬ್ಬಳು ಸಿಕ್ಕಿದ್ರೆ ಆಗ ಅವಳನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಲಿಕ್ಕೆ ಸರಿ ಹೋಗುತ್ತೆ. ಒಳ್ಳೆ ಸ್ನೇಹ ಸಿಗಬೇಕಾಯ್ತು ಅವಳಿಗೆ. ಮತ್ತು ದೇವರ ಬಳಿಗೆ ನಡೆಸೋಂಥವರು ಬೇಕು ಆಗ. ಓಕೆ. ಅಂದರೆ ನೀವೇನು ಹೇಳ್ತಾ ಇದ್ದೀರಾ, ಎಷ್ಟೋ ಜನಕ್ಕೆ ದೇವ್ರ ಬಳಿಗೆ ನಡೆಸೋಂಥವ್ರು ಸಿಗಲ್ಲ. ಸೊ ಆದ್ದರಿಂದ ದೇವ್ರ ಬಳಿಗೆ ನಡೆಸೋಂಥ ಒಂದು ಸ್ನೇಹಿತೆ ಸಿಕ್ಕಿದ್ರೆ ಖಂಡಿತ ಅವಳು ಈ ಕುಟುಂಬದ ಸಮಸ್ಯೆನ ಅವಳು ಬಗೆಹರಿಸಲು ಸಾಧ್ಯ. ಗಂಡನ ಪ್ರೀತಿ ಹೇಗೆ ಸಂಪಾದನೆ ಮಾಡಬೇಕು, ಅತ್ತೆ ಮಾವನ ಪ್ರೀತಿ, ಗಂಡನ ಪ್ರೀತಿ ಮಾತ್ರ ಅಲ್ಲ, ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟಕ್ಕೂ ನಾವು
ಸಂಭಾಳಿಸ್ಬೇಕಲ್ವಾ. ಆದ್ದರಿಂದ ಅದನ್ನೆಲ್ಲ ನಾವು ಮಾಡಬೇಕಾದ್ರೆ ನಮಗೊಂದು ಒಳ್ಳೆ ದಾರಿ ತೋರಿಸೋ ಒಂದು ಮಾರ್ಗ ನಮ್ಗೆ ಕಂಡುಕೊಳ್ಬೇಕಾಗುತ್ತೆ. ಸೊ ಈಗ ನೀವೇನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈಗ ಒಬ್ಬ ಮಹಿಳೆ ಹೊರಗಡೆ ಕೆಲಸ ಮಾಡ್ತಾ ಇದ್ದಾಳೆ, ಆಕೆ ಮನೆಯಲ್ಲೂ ಕೂಡ ಕೆಲಸ ಮಾಡುವಾಗ ನಮ್ಮ ಹೊರ ಸಂಬಂಧಗಳು ಕೂಡ ಕರೆಕ್ಟಾಗಿ ಇರಬೇಕು ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಅಂದರೆ ಸಂಬಂಧ ಅಂತ ಹೇಳಿದ್ರೆ ನಮ್ಮ ಜೊತೆಲಿರುವಂಥ ಸ್ನೇಹಿತರು, ಸರೌಂಡಿಂಗ್ಸಲ್ಲಿ ಇರುವಂಥವ್ರು. ಸೊ ಅವ್ರ ಮೂಲಕ ಕೂಡ ನಾವು ಒಂದು ಪಾಠ ಕಲೀಲಿಕ್ಕೂ ಕೂಡ ಸಾಧ್ಯತೆ ಇದೆ ಅಲ್ವಾ? ಹಾಗೆ ನನಗೂ ಆಗಿತ್ತು. ನನಗೆ ಒಂದು ಇದು ಫೆಲೋಶಿಪ್ ಇತ್ತು ಅಂತ ಇತ್ತು. ಆ ಫೆಲೋಶಿಪ್ನಲ್ಲಿ ಇರಬೇಕಾದ್ರೆ ನಾವು ಒಬ್ರಿಗೊಬ್ರು ಅದನ್ನು ನಾವು ಬೇರೆಯವರಿಗೆ ಬಹಿರಂಗ ಪಡಿಸ್ತಿರ್ಲಿಲ್ಲ. ಇವಾಗ ನಾನು ನಿಮ್ಮ ಹತ್ರ ಒಂದು ಸೀಕ್ರೆಟ್ ಹೇಳ್ಕೊಳ್ತೀನಿ ನೋಡಿ ಕುಟುಂಬದಲ್ಲಿ, ಅದನ್ನು ಅವಳು ಇನ್ನೊಬ್ರಿಗೆ ಹೇಳ್ತಿರ್ಲಿಲ್ಲ. ಆ ಥರ ಒಂದು ಫೆಲೋಶಿಪ್ನಲ್ಲಿ ಇದ್ವಿ ನಾವು. ಒಬ್ಬರು ಸೀಕ್ರೆಟ್ನ ಇನ್ನೊಬ್ಬರ ಹತ್ರ ಹೇಳ್ತಿರ್ಲಿಲ್ಲ. ಅವಳು ದುಃಖದಲ್ಲಿ ಏನಾದರೂ ಕಣ್ಣೀರಿಟ್ಟು, ನೋಡು ಮನೇಲಿ ಹೀಗಾಗೋಯ್ತು, ಏನು ಮಾಡೋದು ಅಂತ ಏನಾದ್ರೂ ಗಂಡ ಎಷ್ಟು ಕೋಪ ಮಾಡ್ತಾ ಇದ್ದಾನೆ, ಹೇಗೆ ಅವ್ರನ್ನ ಸಮಾಧಾನ ಮಾಡೋದು ನಂಗೆ ಗೊತ್ತಿಲ್ಲ ಅಂಥೇಳಿ. ಸೊ ಅದನ್ನು ಇನ್ನೊಬ್ಬರ ಹತ್ರ ಹೇಳಬಾರ್ದು. ಆ ಥರ ಒಂದು ನಂಬಿಕಸ್ಥರಾದ ಸ್ನೇಹಿತರು ಬೇಕು ನಮಗೆ. ಆ ಸ್ನೇಹಿತರು ಸಿಕ್ಕಿದ್ರೆ ಖಂಡಿತ ನಾವು ಹೊರಗಡೆ ಒಳಗಡೆ ಎಲ್ಲ ಕಡೆ ನಾವು ಅದನ್ನು ಸಂಭಾಳಿಸ್ಕೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಈಗ ನೀವು ಹೇಳಬೇಕಾದ್ರೆ ಇನ್ನೊಂದು ಪ್ರಶ್ನೆ ನನಗೆ ಬಂತು. ಯಾಕೆಂದರೆ ಮಹಿಳೆ ಅಂತ ಹೇಳಿದ ತಕ್ಷಣವೇ ಹೊರಗಡೆ ಕೆಲಸ ಮಾಡೋರಾಗಿರ್ಬೋದು, ಮನೆಯಲ್ಲೇ ಕೆಲಸ ಮಾಡೋರಾಗಿರ್ಬೋದು, ಎರಡೂ ಕಡೆ ಸಂಭಾಳಿಸುವಂಥ ಮಹಿಳೆ ಆಗಿರ್ಬೋದು. ಆದರೆ ಒಬ್ಬ ಮಹಿಳೆ ಅಂದಿದ ತಕ್ಷಣವೇ, ಒಂದು ಹೆಣ್ಣು ಮಗಳು ಅಂದಿದ ತಕ್ಷಣವೇ ಆಕೆ ಯಾವ ಸೀಕ್ರೆಟ್ಸ್ಗಳನ್ನ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಲ್ವಾ? ಸೊ ಆ ಟೈಮಲ್ಲಿ ಹೇಗೆ ಆಕೆ ಎರಡನ್ನೂ ಸಂಭಾಳಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ? ಈಗ ನೀವು ಹೇಳಿದ್ರಿ ನಮ್ಮ ಜೊತೆಲಿರುವಂತಹ ಸ್ನೇಹಿತರು. ಈಗ ನೀವೊಂದು ಎಕ್ಸಾಂಪಲ್ ಕೊಟ್ರಿ, ನಾನು ಹೋಗಿ ನನ್ನ ಸ್ನೇಹಿತೆ ಹತ್ರ ನಾನು ಹೇಳ್ತಾ ಇದ್ದೆ, ಆಕೆ ಯಾರ ಹತ್ರನೂ ಹೋಗಿ ಸೀಕ್ರೆಟ್ಸ್ನ ಹೇಳ್ತಾ ಇರಲಿಲ್ಲ ಅಂತ ಹೇಳಿ. ಬಟ್ ಎಲ್ಲ ಮಹಿಳೆಯ ಆ ಥರ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಸೊ ಅಂಥ ಸಮಯದಲ್ಲಿ ನಾವು ತಾಳ್ಮೆಯಿಂದಿರೋದೇ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಸಹಿಸ್ಕೊಳ್ಬೇಕು. ಸಹನ ಶಕ್ತಿ ದೇವ್ರು ನಮಗೆ ಕೊಡಬೇಕಾಗಷ್ಟೇ. ಯಾಕಂದರೆ ನಾವು ಯಾರ ಹತ್ರ ನಾವು ಅಬಲೆ ಇರೋ, ಹೌದು ಅಲ್ವಾ? ನಾವು ಯಾರ ಹತ್ರ ನಮ್ಮ ದುಃಖ ಬೇಗ ಹೇಳ್ಕೊಳ್ಳಿಕ್ಕಾಗಲ್ಲ. ಅವಳು ಎಷ್ಟೇ ಆದ್ರೂ ಸಹಿಸ್ಕೊಳ್ತಾಳೆ. ಸೊ ಆ ಸಹಿಸುವಂಥ ಭಾವನೆ ನಮ್ಮಲ್ಲಿ ಬರೋದಾದರೆ ದೇವ್ರು ನಮ್ಗೆ ಅದು ಅನುಗ್ರಹಿಸ್ಕೊಡ. ಯಾಕಂದರೆ ದೇವ್ರು ಎಂದಿಗೂ ಕೈ ಬಿಡಲ್ಲ. ನಾವು ಶೋಧನೆಗೆ ಒಳಗಾಗೋಷ್ಟರಲ್ಲಿ ಮಾತ್ರ ನಮ್ಗೆ ದೇವ್ರು ಶೋಧಿಸ್ತಾರೆ. ಅದನ್ನು ಮೀರಿ ನಮಗೆ ಶೋಧನೆ ಬರಬೇಕಾದ್ರೆ ಅದು ತಪ್ಪಿಸ್ಕೊಳ್ಳುವ ಮಾರ್ಗನೂ ನಮ್ಗೆ ದೇವ್ರು ಕೊಡ್ತಾರೆ. ಓಕೆ. ಸೊ ಈಗ ಒಬ್ಬ ಮಹಿಳೆ ಎರಡೂ ಕಡೆ ಕೆಲಸ ಮಾಡೋದಾದರೆ, ಮಾಡ್ತಾ ಇದ್ದರೆ ಜವಾಬ್ದಾರಿಕೆಗಳು ಏನು ಅಂತ ಫಸ್ಟ್ ಅದನ್ನು ತಿಳ್ಕೊಳ್ಬೇಕು. ಆಮೇಲೆ ತಾಳ್ಮೆ ಅನ್ನೋಂಥದ್ದನ್ನು ಆಕೆ ಡೆವಲಪ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಕುಟುಂಬದ ಒಂದು ಪ್ರೀತಿಯನ್ನು ಕೂಡ ಆಕೆ ತೆಗೆದುಕೊಳ್ಬೇಕು. ಅದನ್ನು ಅವಳು ಗಳಿಸ್ಕೊಳ್ಬೇಕು. ಅದನ್ನು ನೀವು ಹೇಳಿದ್ರಿ. ಮತ್ತು ಏನಾದರೂ ಸೀಕ್ರೆಟ್ಸ್ ಇತ್ತು ಅಂತಂದರೆ, ಯಾಕೆಂದರೆ ಈಗ ನಾನು ಒಬ್ಬ ಮಹಿಳೆ, ಇನ್ನೊಂದು ಮಹಿಳೆಗೆ ನೋವಾಗುವ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅನ್ನುವಂಥ ಒಂದು ಆಲೋಚನೆ ಕೂಡ ನಾವು ಹೊಂದ್ಕೊಳ್ಬೇಕು ಅಂತ ನೀವು ಹೇಳಿದ್ರಿ ಈಗಾಗಲೇ. ಹಾಗಾಗಿ ಈ ಕುಟುಂಬದ ಅಗತ್ಯತೆಗಳಿಗೆ ಹೊಂದಿಕೆ ಆಗದ ಒಂದು ಸಮಯದಲ್ಲಿ, ಕುಟುಂಬದ ಹೊಂದಿಕೆ ಅಂದರೆ ಗಂಡ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇನ್ಯಾರೋ ಕುಟುಂಬದಲ್ಲಿದ್ದಾರೆ ಅಂತ ಅಂದಾಗ, ಆ ಒಂದು ಅಗತ್ಯತೆಗಳಿಗೆ ನಾನು ಹೊಂದ್ಕೊಳ್ಳೋಕ್ಕಾಗದೇ ಇರುವಂತಹ ಒಂದು ಸಮಯದಲ್ಲಿ ಮಹಿಳೆ ಯಾವ ರೀತಿಯಲ್ಲಿ ಆಕೆ ಅದರಿಂದ ಹೊರಗೆ ಬರ್ಬೋದು, ಅಥವಾ ಅದನ್ನು ಯಾವ ರೀತಿಯಲ್ಲಿ ಆಕೆ ಅದನ್ನು ಹ್ಯಾಂಡಲ್ ಮಾಡ್ತಾಳೆ, ದೇವರ ಆ ಒಂದು ಕಷ್ಟದ ಸಮಯದಲ್ಲಿ ದೇವರು ಯಾವ ರೀತಿಯಲ್ಲಿ ಆಕೆಗೆ ಸಹಾಯ ಮಾಡ್ಬೋದು? ಸೊ ಆ ಸಮಯದಲ್ಲಿ ನಮಗೆ ಕುಟುಂಬಗತ ಅಗತ್ಯತೆಗಳಿಗೆ ತಕ್ಕ ಹಾಗೆ ನಾವು ನಡೆದುಕೊಳ್ಬೇಕಾದ್ರೆ ಖಂಡಿತ ದೇವರು ವಾಕ್ಯ ಕೊಟ್ಟಿರ್ತಾರೆ. ಆ ವಾಕ್ಯದ ಬಲದಿಂದ ನಾವು ಎಲ್ಲನೂ ಜಯಿಸ್ಬೋದು. ಯಾಕಂದರೆ ದೇವ್ರ ವಾಕ್ಯ ಯಾವಾಗಲೂ ನಮಗೆ ಅದು ಜೀವ ಉಳ್ಳದು. ದೇವ್ರ ವಾಕ್ಯ ಅದು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು ಅಂತ ಹೇಳುತ್ತೆ. ಅಂಥ ವಾಕ್ಯಗಳು ನಮಗೆ ದೇವ್ರು ಕೊಟ್ಟಿರಬೇಕಾದ್ರೆ ನಾವು ಅದರ ಮೊರೆ ಹೋದರೆ ಬಹಳ ಒಳ್ಳೆಯದು. ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಸನ್ನಿವೇಶಕ್ಕೆ ತಕ್ಕ ಹಾಗೆ ದೇವ್ರ ವಾಕ್ಯ ಆಗ ದಯಪಾಲಿಸ್ಕೊಡ್ತಾರೆ. ಯಾಕಂದರೆ ಇದು ಪರಿಶುದ್ಧ ದೇವ್ರ ವಾಕ್ಯ ಇದು. ಸೊ ಈ ವಾಕ್ಯನ ನಾವು ಅವಲಂಬಿಸ್ಕೊಂಡು ನಾವು ಜೀವಿಸೋದಾದರೆ ದೇವರು ನಮ್ಮೊಂದಿಗೆ, ನಾವು ಅದನ್ನು ಎಷ್ಟು ಓದ್ತೀವೋ ದೇವರು ಅಷ್ಟು ನಮ್ಮ ಜೊತೆ ಮಾತಾಡ್ತಾರೆ. ಓಕೆ. ದೇವ್ರ ವಾಕ್ಯದಲ್ಲಿ ನಾವು ಮೊರೆ ಹೋಗೋದಾದರೆ ಪರಾತ್ಪರನ ಮೊರೆ ಹೋಗುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಅಂತ ಇದೆ. ಸೊ ಆ ವಾಕ್ಯದ ಪ್ರಕಾರ ನಾವು ಈ ವಾಕ್ಯದಲ್ಲಿ ನಾವು ನೆಲೆಗೊಂಡಿದ್ದರೆ
ಖಂಡಿತ ಇಂಥ ಸಮಸ್ಯೆಗಳನ್ನೆಲ್ಲ ನಾವು ಬಗೆಹರಿಸ್ಬೋದು. ಓಕೆ, ಹಾಗಿದ್ರೆ ಅಂದರೆ ಯಾವ ರೀತಿಯಾದಂಥ ಒಂದು ಡಿಸಿಷನ್ ಆಕೆ ಕುಟುಂಬದ ಮಧ್ಯದಲ್ಲಿ ಆಕೆ ತಗೊಳ್ಬೇಕು, ಯಾವ ರೀತಿಯಾದಂಥ ಒಂದು ಡಿಸಿಷನ್ ತೊಗೊಳ್ಬೇಕು? ಈಗ ಆಕೆ ಹೊರಗಡೆ ಕೆಲಸ ಮಾಡ್ತಾ ಇರ್ತಾಳೆ, ಅಲ್ಲಿ ಏನೋ ಒಂದು ಟೆನ್ಷನ್ ಆಗಿಬಿಟ್ಟಿರುತ್ತೆ ಅವಳಿಗೆ. ಈಗ ಅದನ್ನೂ ಆಕೆ ಸಂಭಾಳಿಸ್ಬೇಕು, ಕುಟುಂಬದಲ್ಲಿ ಬಂದ ಮೇಲೆ ಇಲ್ಲಿ ಏನೋ ಒಂದು ಗಲಾಟೆ ನಡೆದೋಗ್ಬಿಟ್ಟಿದೆ, ಈಗ ಅದನ್ನು ಸಂಭಾಳಿಸ್ಬೇಕು. ಸೊ ಆ ಸಮಯದಲ್ಲಿ ಆಕೆ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ಆಕೆ ತಗೊಳ್ಬೇಕಾಗ್ತದೆ ಕುಟುಂಬದ ಸಮಸ್ಯೆದಲ್ಲಿ? ಅದು ಕುಟುಂಬದ ಸಮಸ್ಯೆ ಆಗಿರ್ಬೋದು. ಈಗ ಎಕ್ಸಾಂಪಲ್ ನಿಮ್ಮನ್ನೇ ನಾವು ತಗೊಳ್ಳುವಾಗ, ಈಗ ನೀವು ಕೆಲಸ ಮಾಡುವಾಗ, ನೀವು ಕೆಲಸ ಮಾಡೋ ಸಮಯದಲ್ಲಿ ಏನೋ ಒಂದು ಗಲಾಟೆನೋ ಏನೋ ಆಗಿಬಿಟ್ಟಿದೆ, ಅಲ್ಲಿ ನಿಮಗೆ ಟೆನ್ಷನ್ ಆಗಿತ್ತು. ಸೊ ನೀವು ವಾಪಸ್ ಮನೆಗೆ ಬಂದ ಮೇಲೆ ಇಲ್ಲಿ ಬೇರೆ ರೀತಿಯಾದಂಥ ಒಂದು ಟೆನ್ಷನ್, ಆ ಸಮಯದಲ್ಲಿ ನೀವು ಯಾವ ರೀತಿಯಾದಂಥ ಒಂದು ಡಿಸಿಷನ್ಸ್ ನೀವು ತೊಗೊಳ್ತಾ ಇದ್ರಿ? ಸೊ ಆ ಸಮಯದಲ್ಲಿ ನಮಗೆ ತುಂಬ ಮೌನವಾಗಿರೋದೇ ತುಂಬ ಒಳ್ಳೆಯದು ಅನಿಸುತ್ತೆ. ಆಗ್ತದೆ, ಅದು ಆಗ್ತದೆ. ನಾವು ಅದನ್ನು ಹೊಂದ್ಕೊಳ್ಬೇಕು. ನಾವು ಮೌನವಾಗಿದ್ದರೆ, ಯಾಕಂದರೆ ನಾವು ಹೆಚ್ಚು ಮಾತಾಡೋಕೆ ಹೋದಷ್ಟು ದೊಡ್ಡದಾಗುತ್ತೆ ಸಮಸ್ಯೆಗಳು. ಅದೇ ಅದೇನೋ ನಿಜ, ಹೌದು. ನಾವು ಮಾತಾಡಿ ವಾಗ್ವಾದ ಬಂದ್ಬಿಡುತ್ತೆ. ವಾಗ್ವಾದಕ್ಕೆ ಅವಕಾಶನೇ ಕೊಡಬಾರ್ದು. ಆಗ ನಮ್ಮನ್ನು ನೋಡಿದ್ದೇನೆ ಕುಟುಂಬದಲ್ಲಿ ಏನೋ ಮಗಳಿಗೇನೋ ಒಂದು ತೊಂದರೆ ಆಗಿದೆ, ನನ್ನ ಹೆಂಡತಿಗೆ ಏನೋ ತೊಂದರೆ ಆಗಿದೆ ಅನ್ನೋದು ಅವರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಅದಂತೇಳಿ ನಮ್ಮ ಜವಾಬ್ದಾರಿನ ಬಿಟ್ಬಿಡ್ಬಾರ್ದು. ಮನೆಯಲ್ಲಿ ನಾವು ಮಾಡೋ ಕೆಲಸಗಳೆಲ್ಲ ನಾವು ಮಾಡಬೇಕು. ಯಾಕಂದರೆ ಅದನ್ನೇ ನಾವು ಕಾರಣ ಇಟ್ಕೊಂಡು ಅಯ್ಯೋ ಅಲ್ಲಿ ಅಷ್ಟೊಂದು ಇದಾಗಿದೆ ಅಂದ್ಬಿಟ್ಟು ಮನೆ ಜವಾಬ್ದಾರಿನ ನಾವು ಮರೆಯಬಾರ್ದು. ಮನೆ ಜವಾಬ್ದಾರಿಯಲ್ಲೂ ನಾವು ನಿಷ್ಠಾವಂತರಾಗಿದ್ದರೆ, ಗಂಡನ ನೋಡ್ಕೊಳ್ಳೋ ರೀತಿ, ಅತ್ತೆ ಮಾವ್ಕೊಂಡು ನೋಡ್ಕೊಳ್ಳೋ ರೀತಿ, ಅದೆಲ್ಲ ದೇವ್ರು ನಮಗೆ ಈಗಾಗಲೇ ನಮ್ಮ ಸೃಷ್ಟಿಲೇ ಕೊಟ್ಬಿಟ್ಟಿದ್ದಾರೆ. ಹೆಣ್ಮಕ್ಳ ಸೃಷ್ಟಿನಲ್ಲೇ ಯಾರ್ಯಾರ ಹತ್ರ ಹೇಗೆ ನಿಭಾಯಿಸ್ಬೇಕು ಅನ್ನೋದು ದೇವ್ರು ನಮಗೆ ಈಗಾಗಲೇ ನಮಗೆ ಸೃಷ್ಟಿನಲ್ಲಿ ಅದೆಲ್ಲ ಕೊಟ್ಟಿರೋದ್ರಿಂದ, ಅದರಿಂದ ನಾವು ಆ ಸಮಯದಲ್ಲಿ ಹೆಚ್ಚು ಮೌನ ತಗೊಂಡು ನಮ್ಮ ಕೆಲಸಗಳನ್ನು ನಾವು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದರೆ ಖಂಡಿತ ಅಲ್ಲಿ ಸಮಸ್ಯೆಗಳ ಬಗ್ಗೆ ಏನೋ ಆಗಿದೆ ಅಂತೇಳಿ ಆಮೇಲೆ ಗಂಡನೇ ಬಂದು ನಮ್ಮ ಹತ್ರ ಕೇಳ್ತಾರೆ, ಏನಾಯಿತು, ಏನಾದರೂ ಟೆನ್ಷನ್ ಆಯಿತಾ, ಆಫೀಸ್ನಲ್ಲಿ ಏನಾದರೂ ಆಯಿತಾ ಅಂತ ಅವರೇ ಕೇಳೋ ರೀತಿಯಲ್ಲಿ ದೇವ್ರು ಮಾಡ್ತಾರೆ. ಓಕೆ, ನಮ್ಮ ಮೌನನೇ ದೇವ್ರಿಗೆ ಉತ್ತರ ಬರುತ್ತೆ ಆ ಸಮಯದಲ್ಲಿ. ಅದರಿಂದ ಹೆಚ್ಚು ನಾವು ಶಾಂತವರಾದ ರೀತಿಯಲ್ಲಿ ಆ ರೀತಿಯಲ್ಲಿ ನಡ್ಕೊಂಡು ಹೋದರೆ ಆ ರೀತಿ ಅದಕ್ಕೆ ಆ ಸಮಸ್ಯೆಗಳಿಗೆಲ್ಲ ಬಗೆ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಆ ರೀತಿ ನನಗೂ ಆಗಿದೆ. ಅಲ್ಲೂ ಟೆನ್ಷನ್ ಆಗಿ ಇಲ್ಲೂ ಟೆನ್ಷನ್ ಆಗ ನಾನು ಮಾತೇ ಆಡ್ತಿರ್ಲಿಲ್ಲ. ಆಗ ಭಾಳ ಮೌನ ವಹಿಸ್ತಿದ್ದೆ ಆದರೆ ನನ್ನ ಕೆಲಸ ಒಂದು ತಪ್ತಾ ಇರಲಿಲ್ಲ. ನಾನೊಂದು ಕ್ರಮ ಮಾಡ್ಕೊಳ್ತಿದ್ದೆ ಕೆಲಸದಲ್ಲಿ. ಮುಖ್ಯವಾಗಿ ಅದು ಬೇಕು ಹೆಣ್ಮಕ್ಳಿಗೆ, ಏನಂದ್ರೆ ಕ್ರಮ. ಹೌದು, ಯಾಕಂದರೆ ನಮ್ಮ ದೇವರು ಡಿಸಿಪ್ಲಿನ್ ಗಾಡ್. ಆ ದಿನಲ್ಲಿ ಆತನ ಎಲ್ಲವನ್ನು ಕ್ರಮಪಡಿಸಿನೇ ಎಲ್ಲನೂ ಮಾಡಿ ಕಡೆಗೆ ಅವನು ನಮ್ಮನ್ನು ಸೃಷ್ಟಿ ಮಾಡಿದ. ಎಲ್ಲ ರೀತಿಯ ಕ್ರಮ ಪಡಿಸ್ಬಿಟ್ಟು ಆ ರೀತಿಯಾದ ದೇವರನ್ನ ನಾವು ಆರಾಧಿಸುವವರು ನಾವು ಕ್ರಮಸ್ಥರಾಗಿರಬೇಕು. ನಮ್ಮ ಪಾಡಿಗೆ ಅಯ್ಯೋ ನನಗೆ ಇಷ್ಟೊಂದು ಯೋಚನೆ ಇದಪ್ಪ ಅಂತೇಳಿ ನನ್ನ ಪಾಡಿಗೆ ನಾನು ಮಲಗಿಬಿಡೋದು, ನನ್ನ ಪಾಡಿಗೆ ನಾನೇನೋ ಓದ್ಕೊಂಡು ಕೂತ್ಕೊಳ್ಳೋದು, ನೆಗ್ಲೆಕ್ಟ್ ಮಾಡೋದು, ಆ ರೀತಿಯೆಲ್ಲ ನಾವು ಮಾಡಬಾರ್ದು. ಓಕೆ, ನಮ್ಮ ಜವಾಬ್ದಾರಿಯಲ್ಲಿ ನಾವು ನಿಷ್ಠಾವಂತರಾಗಿದ್ದರೆ ಆ ಸಮಸ್ಯೆಗಳೆಲ್ಲ ತಾನೇ ಬಗೆಹರಿಯುತ್ತೆ. ಅದು ನನ್ನ ಅನುಭವ. ಓಕೆ, ಅದು ನನ್ನ ಅನುಭವ. ಮೌನದಲ್ಲೇ ನಾವು ಎಲ್ಲವನ್ನು ಸರಿಪಡಿಸ್ಕೊಳ್ಬೇಕು. ಮಾತಾಡಿದ್ರೆ ಏನಾಗುತ್ತೆ, ಸೈತಾನ್ ಪ್ರವೇಶಿಸ್ತಾನೆ, ವಾಗ್ವಾದ ಬರುತ್ತೆ, ತರ್ಕ ಬರುತ್ತೆ, ಮಾತು ಬೆಳೆಯುತ್ತೆ, ದೊಡ್ಡ ಜಗಳನೇ ಆಗಿ ನಿಲ್ಲುತ್ತೆ. ಆಮೇಲೆ ಅದರಿಂದ ಬೇರ್ಪಡೋಕ್ಕೇನೂ ಆಗ್ಬಿಡುತ್ತೆ. ಖಂಡಿತ ಆ ರೀತಿಯಾಗಿ ಎಲ್ಲ ನಮ್ಮ ಸಹೋದರಿಯರಿಗೆ ನಾನು ಹೇಳೋದು ಇದೇ ಮಾತು, ನೀವು ಆದಷ್ಟು ಸೈಲೆಂಟ್ ಆಗಿರಿ, ಆದರೆ ನಿಮ್ಮ ಕೆಲಸದಲ್ಲಿ ನಿಷ್ಠಾವಂತರಾಗಿರಬೇಕು. ಆ ಕೆಲಸ ನಾವು ಮಾಡೋದಾದರೆ ಖಂಡಿತ ನೀವು ಆ ಕ್ರಮವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಬೆಳಿಗ್ಗೆ ಹೇಳೋದಾದರೆ ಹೇಳ್ಬೇಕು, ಬೇಗ ಹೇಳ್ಬೇಕು. ಭಾಳ ಹೊತ್ತು ನಾವು ಮಲಗೋದು ಹೆಣ್ಣು ಮಕ್ಕಳ ಲಕ್ಷಣ ಅಲ್ಲ. ಖಂಡಿತ ಅಲ್ವಾ? ಈಗಿಂದು ಅಂದರೆ ಈಗಿನ ಹೆಣ್ಮಕ್ಳು ಇವಾಗ ಆಗಿನ ಕಾಲದ್ದು ಅಂದರೆ ಈಗ ಏನು ಒಂದು 20-30 ವರ್ಷನೋ 50 ವರ್ಷದ ಹಿಂದಿನ ಹೆಣ್ಣು ಮಕ್ಕಳನ್ನ ನಾವು ನೋಡುವಾಗ ಅವರಲ್ಲಿ ಬಹಳ ಡಿಸಿಪ್ಲಿನ್ ಅನ್ನುವಂಥದ್ದಿತ್ತು. ಏನು ಕ್ರಮಬದ್ಧವಾಗಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ರು. ಹಾಗೆ ಈಗಿನ ಒಂದು ಹೆಣ್ಮಕ್ಳನ್ನ ನಾವು ನೋಡುವಾಗ ಅವ್ರಿಗೆ ಜವಾಬ್ದಾರಿಕೆಗಳಿದೆ, ಗೊತ್ತಿದೆ ನನಗೆ ಜವಾಬ್ದಾರಿಕೆ ಇದೆ, ನಂದು ಎಲ್ಲನೂ ಮಾಡಬೇಕು ಅಂತ ಹೇಳಿ, ಆದರೆ ನಿರ್ಲಕ್ಷ್ಯ ಮಾಡ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಈಗಿನ ಹೆಣ್ಮಕ್ಳಿಗೆ? ಈಗಿನ ಹೆಣ್ಮಕ್ಳಿಗೆ ಯಾಕೆ ಆ ಥರ ಆಯಿತು ಅಂದರೆ, ಅವರಿಗೆ ಹುಟ್ಟುತ್ತಲೇ ಅವರಿಗೆಲ್ಲ ಅನುಕೂಲಗಳು ಇದೆ. ಕರೆಕ್ಟ್. ತಂದೆ ತಾಯಿಗಳು ಅವರಿಗೆ ಯಾವ ಒಂದು ಕಷ್ಟ ಕೊಡದೆ, ಯಾವ ಕಷ್ಟ ತೋರಿಸದೆ ಎಲ್ಲ ಅನುಕೂಲಗಳನ್ನು ಹುಟ್ಟಿದ ಮಕ್ಕಳಿಗೇ ಇವಾಗ ಮೊಬೈಲ್ ಬೇಕು.
ಅಲ್ವಾ? ಅದಿಲ್ಲದೆ ಅವರು ಒಂದು ಮೊಬೈಲ್ ನೋಡ್ತಾ ಇದ್ದಂಗೆ ಅದು ಕಿತ್ಕೊಂಡ್ರೆ ಅದಕ್ಕೆ ಎಷ್ಟು ಕಿರ್ಚುತ್ತೆ ಅಲ್ವಾ? ಆ ರೀತಿಯಾಗಿ ಅವ್ರಿಗೆ ಹುಟ್ಟಿದಾಗಲೇ ಎಲ್ಲ ಅನುಕೂಲಗಳು. ಆದರೆ ನಮ್ಮ ತಂದೆ ತಾಯಿಗಳು ಆ ಥರ ಅಲ್ಲ, ನಮ್ಮನ್ನು ಕಷ್ಟದಲ್ಲಿ ಬೆಳೆಸಿದ್ರು, ಆದರೆ ಪ್ರೀತಿಲಿ ಬೆಳೆಸಿದ್ರು. ಆ ಪ್ರೀತಿಗೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಕಡಿಮೆ ಮಾಡಿರಲಿಲ್ಲ. ಆ ಕಷ್ಟ ಅನ್ನೋದು ನಮ್ಗೆ ಆ ಪ್ರೀತಿನಲ್ಲಿ ಕಳೆದೋಗ್ಬಿಡ್ತಾ ಇದ್ವಿ ನಾವು. ಅವ್ರು ಏನೇ ಕಷ್ಟ, ಊಟ ಇಲ್ಲ ಅಂದ್ರೂ ಚಿಂತೆ ಇರಲಿಲ್ಲ, ನಮ್ಗೆ ಅದೆಲ್ಲ ಅನಿಸ್ತಾ ಇಲ್ಲ, ಹೋಗಿ ಆಡಕ್ಕೆ ಹೋಗ್ಬಿಡ್ತಾ ಇದ್ವಿ ಹೊರಗಡೆ. ಅದರಿಂದ ಆ ರೀತಿಯಾಗಿ ನಾವು ಈಗಿನ ಕಾಲದ ಹೆಣ್ಮಕ್ಳಿಗೆ ಕ್ರಮ ಇಲ್ಲ. ನಾನು ನಿಜವಾಗ್ಲೂ ನಾನು ಓಪನ್ ಆಗಿ ಹೇಳ್ತೇನೆ, ಅದು ಕ್ರಮ ಇಲ್ಲದೆ ಇರೋದಕ್ಕೆ ಕಾರಣ ಎಲ್ಲ ರೀತಿಯ ಒಂದು ಗಡಿಬಿಡಿ ಆಗುತ್ತೆ ಆ ಸಮಯದಲ್ಲಿ ಅಲ್ವಾ? ನಾವು ಆ ಸಮಯದಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ, ಏನೇನು ಮಾಡಬೇಕು ಅಂತ ಕ್ರಮಬದ್ಧತೆಯಾಗಿ ಮಾಡ್ಕೊಂಡು ಹೋಗ್ತೀವೋ ಅದೆಲ್ಲವನ್ನು ಅದು ಸರಿಯಾಗಿ ತೂಗಿಸ್ತದೆ. ಯಾವ ಒಂದು ಚರ್ಚೆಗೂ ಅದು ಕಾರಣ ಆಗಲ್ಲ. ಕರೆಕ್ಟ್. ಹೌದು, ಗಂಡನ ನೋಡ್ಕೊಳ್ಳೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಅವ್ರಿಗೆ ಏನೇನು ಮಾಡಬೇಕು ಅನ್ನೋದನ್ನ ನಾವು ಖಂಡಿತ ಮಾಡಬೇಕು. ಆವಾಗ ಅವರನ್ನು, ಅವ್ರ ಪ್ರೀತಿನ ನಾವು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಇಲ್ಲಾಂದ್ರೆ ಹೌದು, ಅತ್ತೆ ಮಾವಂದಿರಿಗೂ ತಂದೆ ತಾಯಿಗಳಿಗೂ ಅವ್ರಿಗೆ ಮಾಡಬೇಕಾದ್ದು ನಾವು ಮಾಡಲೇಬೇಕು. ಅವ್ರು ವಯಸ್ಸಾದವರಂತ ಅವ್ರನ್ನ ನಿರ್ಲಕ್ಷ್ಯ ಮಾಡಲೇಬಾರ್ದು ಅಲ್ವಾ? ಆದ್ದರಿಂದ ಇದೆಲ್ಲ ನಾವು ಕ್ರಮವಾಗಿ ನಾವು ಮಾಡ್ಕೊಂಡು ಹೋಗೋದಾದರೆ ನಾವು ಹೊರಗಡಿನ ಸಮಯದಲ್ಲಿ ನಾವು ಮೌನವಾಗಿ ಮಾಡ್ಕೊಂಡು ಹೋಗ್ಬೋದು. ಆಗ ಅವರಲ್ಲೇ ಒಂದು ತಿಳುವಳಿಕೆ ಬರುತ್ತೆ ನೋಡಿದವರಲ್ಲಿ. ಈಗ ಇನ್ನೊಂದು ಪ್ರಶ್ನೆ ಆಂಟಿ, ಏನಂದರೆ ಈಗಿನ ಹೆಣ್ಮಕ್ಳು ಹೊರಗಡೆನೂ ಕೆಲಸ ಮಾಡ್ತಾ ಇದ್ದಾರೆ, ಮನೆಯಲ್ಲೂ ಬಂದು ಕೆಲಸ ಮಾಡಬೇಕು, ಅವರ ಒಂದು ಸ್ವಭಾವಗಳೇ ಚೇಂಜ್ ಆಗ್ತಾ ಹೋಗ್ತದೆ. ಹೊರಗಡೆ ಒಂದು ರೀತಿಯಲ್ಲಿ ಇರ್ತಾರೆ ಮತ್ತು ಮನೆಯಲ್ಲಿ ಒಂದು ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಆ ರೀತಿಯಾದಂಥ ಒಂದು ಹೆಣ್ಮಕ್ಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆಕೆ ಕ್ರೈಸ್ತಳೇ ಆಗಿರಬಹುದು. ಈಗ ಕ್ರೈಸ್ತರೇ, ಈಗ ನಾವು ಒಂದು ಎಕ್ಸಾಂಪಲ್, ಕ್ರೈಸ್ತ ಮಹಿಳೆನೇ ಆಕೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಒಂದು ರೀತಿಯಾದಂಥ ಒಂದು ಸ್ವಭಾವ, ಮನೆಗೆ ಬಂದ ನಂತರ ಆಕೆಯ ಸ್ವಭಾವನೇ ಚೇಂಜ್, ಅದು ಒಂಥರ ಡಿಫ್ರೆಂಟ್ ಆಗೇ ಹೋಗ್ಬಿಡ್ತದೆ. ಆವಾಗ ಆ ಕುಟುಂಬದಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗೋಕ್ಕೆ. ಸೊ ಆ ರೀತಿಯಾದಂಥ ಒಂದು ಮಹಿಳೆಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆ ರೀತಿ ಮಹಿಳೆ, ಕ್ರೈಸ್ತ ಮಹಿಳೆ ಆಗಿದ್ದರೆ ಅವರು ಒಂದು ಸಭೆಯಲ್ಲಿ ಅವರು ವಾಕ್ಯಗಳನ್ನು ಗ್ರಹಿಸಬೇಕು. ಯಾಕಂದರೆ ಸಭೆಯಲ್ಲಿ ಅವ್ರಿಗೆ ತಕ್ಕ ಹಾಗೆ ವಾಕ್ಯಗಳು ಬರಬೇಕು. ಆ ವಾಕ್ಯದ ಒಂದು ಅಡಿಪಾಯಿನಲ್ಲಿ ಅವರು ತಮ್ಮನ್ನು ಬೆಳೆಸ್ಕೊಳ್ಳೋದಾದರೆ ಅವ್ರಿಗೆ ಎರಡು ಮನಸ್ಸು, ಯಾಕಂದರೆ ಎರಡು ಮನಸ್ಸು ಹೊಂದಿಳುವನು ಏನನ್ನೂ ಹೊಂದಲಾರನು, ಅದು ದೇವ್ರ ವಾಕ್ಯದಲ್ಲಿದೆ. ಸೊ ಆದ್ದರಿಂದ ನಮ್ಗೆ ಎರಡು ಮನಸ್ಸಿರಬಾರ್ದು, ಎರಡು ಮುಖಗಳಿರಬಾರ್ದು. ನಾವೇನು ಮಾಡ್ತೀವೋ, ನಾವೇನು ಹೇಳ್ತೀವೋ ಅದಕ್ಕೆ ಬದ್ಧರಾಗಿ ನೀವು ಜೀವಿಸೋದಾದರೆ ಮಾತ್ರ ನೀವು ಕ್ರೈಸ್ತ ಮಹಿಳೆ ಆಗಲಿಕ್ಕೆ ಸಾಧ್ಯ. ದೇವ್ರ ನಾಮಕ್ಕೆ ಆಗ ಮಹಿಮೆ ಹೊಂದಾಗ್ತದೆ. ನೀವು ಅಲ್ಲೊಂದು ವೇಷ ಧರಿಸಿ ಇಲ್ಲೊಂದು ವೇಷ ಧರಿಸೋದಾದರೆ ನಿಮಗೂ ಅದು ಸಮಾಧಾನ ಇರಲ್ಲ. ನಿಮ್ಗೆ ಯಾವಾಗಲೂ ಒಂದು ಯಥಾರ್ಥವಾದ ಮನಸ್ಸಿರಲ್ಲ. ಯಾವಾಗಲೂ ನಮಗೆ ಗಿಲ್ಟಿ ಕಾನ್ಷಿಯಸ್ ಇರುತ್ತೆ, ಮನಸಾಕ್ಷಿ ಯಾವಾಗಲೂ ಚುಚ್ಕೊಳ್ತಾ ಇರುತ್ತೆ. ಸಮಾಧಾನವಾಗಿ ನಿಮ್ಗಿರೋದೇ ಇಲ್ಲ ನೀವು ಅಲ್ವಾ? ಖಂಡಿತ ಇರಲ್ಲ. ಎಲ್ಲೋ ಒಂದ್ ಕಡೆ ಇರುತ್ತೆ, ನಾನೇನೋ ತಪ್ಪು ಮಾಡಿದ್ದೀನಿ. ರಿಯಲೈಸ್ ಆಗುತ್ತಾ? ಖಂಡಿತ ಆಗುತ್ತೆ. ದೇವ್ರು ನಮಗೆ ಶುದ್ಧ ಮನಸಾಕ್ಷಿನೇ ಕೊಟ್ಟಿರೋದು. ಆದ್ರಿಂದ ಆ ಮನಸಾಕ್ಷಿ ಮೀರಿ ನಾವು ಏನಾದ್ರು ಕೆಲಸ ಮಾಡೋದಾದ್ರೆ ನಿನ್ನ ಕುಟುಂಬದಲ್ಲಿ ನೀನು ಸರಿಯೇ ಇರಲ್ಲ. ಆಗ ಕುಟುಂಬ ಅದು ನಾವು ಸಮಾಧಾನದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ನಮ್ಮ ಮಕ್ಕಳು ಬಾಧೆ ಪಡ್ತಾರೆ. ನಾವು, ಯಾಕಂದರೆ ಮಕ್ಕಳು ಯಾವಾಗಲೂ ನಾವು ಮಾಡೋದನ್ನ ನೋಡ್ತಾರೆ ಹೊರ್ತು ನಾವು ಹೇಳೋದನ್ನ ಗಮನಿಸಲ್ಲ. ಖಂಡಿತ. ಯಾವಾಗಲೂ ನಾವು ಏನು ಮಾಡ್ತಾರೆ, ನಮ್ಮಮ್ಮ ಬೆಳಿಗ್ಗೆ ಏನು ಎದ್ದು ಹೇಳ್ತಾರ, ಪ್ರಾರ್ಥನೆ ಮಾಡ್ತಾರ, ವಾಕ್ಯ ಓದ್ತಾರ, ಸಮಯಕ್ಕೆ ಸರಿಯಾಗಿ ಹೋಗ್ತಾರ ಆಫೀಸಿಗೆ, ಅದನ್ನು ಗಮನಿಸ್ತಾರೆ. ಸಮಯಕ್ಕೆ ಸರಿಯಾಗಿ ಹೋಗ್ತಾರ, ದೀರ್ಘ ಕರೆಕ್ಟಾಗಿ ಮನೆಗೆ ಬರ್ತಾರ, ಇನ್ನೆಲ್ಲಾದರೂ ಹೋಗ್ತಾರ. ಇದೆಲ್ಲ ಮಕ್ಕಳು ಬಹಳ ಬುದ್ಧಿವಂತರು, ಈಗಿನ ಕಾಲದ ಮಕ್ಕಳು. ಸೊ ಈ ಎಲ್ಲ ನಡತೆಗಳು ನಮಗೆ, ನಾವು ಅಲ್ಲೊಂಥರ ಇಲ್ಲೊಂಥರ ಇದ್ದರೆ ಅದನ್ನ ಸೇಮ್ ಒಂದೇ ಥರ ನಾವು ನಡಿಲಿಕ್ಕಾಗಲ್ಲ. ಇದ್ರೊಳಗೆಲ್ಲ ಡಿಫ್ರೆನ್ಸ್ ಕಾಣಿಸಿ ಯಾರು ಬಾಧೆ ಪಡೋರು, ಮಕ್ಕಳು ಬಾಧೆ ಪಡ್ತಾರೆ, ನಿನ್ನ ಕುಟುಂಬ ಬಾಧೆ ಪಡುತ್ತೆ, ನಿನ್ನ ಕುಟುಂಬದಲ್ಲಿ ಸಂತೋಷ ಇರಲ್ಲ. ಆಗ ಖಂಡಿತ ನೀನು ಸಮಾಧಾನ, ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತದೆ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡು. ಆ ಪ್ರಯತ್ನದಲ್ಲಿ ನಾವು ಇದ್ದರೆ ಮಾತ್ರ ನಾವು, ಎಲ್ಲಿ ಸಮಾಧಾನ ಇರುತ್ತೆ ನಮಗೆ? ಅಲ್ಲೊಂಥರ ಇಲ್ಲೊಂಥರ ಇದ್ದರೆ ಸಮಾಧಾನ ಇರಲ್ಲ. ಸಮಾಧಾನ ಬೇಕು, ಯಾಕಂದ್ರೆ ನಮ್ಮ ದೇವರು ಸಮಾಧಾನದ ಪ್ರಭು. ಸೊ ಆ ಸಮಾಧಾನದ ಪ್ರಭು ನಾನು ಹೊಂದಿಕೊಂಡಿರ್ಬೇಕಾದ್ರೆ ನಾವು ಸಮಾಧಾನದಲ್ಲಿ ಜೀವಿಸಬೇಕು, ಹಾರೈಸಬೇಕು, ಒಬ್ರಿಗೊಬ್ಬರು ನಾವು ಮಾಡ್ಬೋದು. ಎಲ್ಲ ಏಕ ರೀತಿಯಲ್ಲಿ ನೋಡಿ, ಒಂದು ವಾಕ್ಯ ಇದೆ 1 ಪೇತ್ರ 3ನೇ ಅಧ್ಯಾಯದಲ್ಲಿ, ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ಬೇಕು. ಯಾವಾಗ ಒಂದೇ ಮನಸ್ಸು? ಯಾವಾಗ ನಾವು ಅಲ್ಲೂ ಒಂದೇ ಥರ ಇರಬೇಕು, ಇಲ್ಲೂ ಒಂದೇ ಥರ ಇರಬೇಕು. ಆವಾಗ ನಮ್ಮೆಲ್ಲರ ಮನಸ್ಸು ಒಂದೇ ಇರುತ್ತೆ. ಪರರ ಸುಖ ದುಃಖಗಳಲ್ಲಿ
ನಾವು ಪಾಲುಗಾರ ದೀನ ಭಾವ ಉಳ್ಳವರಾಗಿರ್ರಿ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸ್ಬೇಕು. ಕರೆಕ್ಟ್. ಆದ್ರೆ ಈಗಿನ ಹೆಣ್ಮಕ್ಳನ್ನ ನಾವು ನೋಡುವಾಗ ಇದೆ ಅಲ್ವಾ? ಹೌದು, ಅಪಕಾರಕ್ಕೆ ಅಪಕಾರನೇ ಮಾಡ್ತಾರೆ, ಗ್ರಿಡ್ಜ್ ಇಟ್ಕೊಳ್ತಾರೆ ಮನಸ್ಸಲ್ಲಿ. ಆ ಥರ ಇಟ್ಕೊಳ್ಬಾರ್ದು. ನಮಗೆ ಸಮಾಧಾನ ಇರಲ್ಲ ಆಗ, ಗ್ರಿಡ್ಜ್ ಇದ್ರೆ ಮನಸ್ಸಲ್ಲಿ. ದೇವ್ರು ನಮ್ಮ ಪ್ರಾರ್ಥನೆ ಕೇಳಲ್ಲ ಆಗ. ಓಕೆ ಅಲ್ವಾ? ನಮ್ಮ ಪ್ರಾರ್ಥನೆ ದೇವ್ರು ಕೇಳಬೇಕು ಅಂದರೆ ನಾವು ಒಬ್ಬರನ್ನ ಕ್ಷಮಿಸ್ಬೇಕು ಅಲ್ವಾ? ಕೆಲಸದಲ್ಲಿ ನಾವು ಏನೇ ಕಷ್ಟ ಇದ್ರೂ ಅದನ್ನು ಸ್ವಲ್ಪ ನಾವು ಸಹಿಸ್ಕೊಂಡು ನೆಕ್ಸ್ಟ್ ದೇವರೇ ಅವ್ರ ಹೃದಯದಲ್ಲಿ ಕಾರ್ಯ ಮಾಡ್ತಾರೆ. ನೀನು ಒಳ್ಳೆ ಇಫ್ ಯು ಆರ್ ಇನ್ ರೈಟ್ ಪಾತ್, ನಾವು ಸರಿಯಾದ ದಾರಿಯಲ್ಲಿ ಮಾರ್ಗದಲ್ಲಿ ನಡೆದ್ರೆ ನಮಗೇನು ಅಲ್ಲಿಗೆ ಅನ್ಯಾಯ ಹೊಂದಿದ್ರು ಒಂದಲ್ಲ ಒಂದಿನ ದೇವರು ಅದನ್ನು ಒಳಿತಾಗಿ ಮಾಡಿಯೇ ಮಾಡ್ತಾರೆ. ಓಕೆ. ಈಗ ನೀವು ಇಲ್ಲಿವರೆಗೂ ನೀವೇನು ಹೇಳಿದ್ರಿ ಅಂತಂದರೆ, ಒಬ್ಬ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಒಂದು ಸ್ತ್ರೀಯಲ್ಲಿ, ಒಂದು ಹೆಣ್ಣು ಮಗಳಲ್ಲಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ತಾಳ್ಮೆ ಅನ್ನುವಂಥ ಒಂದು ಸ್ವಭಾವ ಇದ್ದಾಗ ನಾವು ಎರಡು ಕಡೆ ಸಂಭಾಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ಪಾಯಿಂಟ್ ಹೇಳ್ತೀನಿ ಶಿವ, ಸರಿ? ಯಾಕಂದರೆ 1 ಪೇತ್ರ 3ನೇ ಅಧ್ಯಾಯದಲ್ಲಿ ನಮಗೆ ಕೆಲವು ಗಂಡಂದಿರು ವಾಕ್ಯೋಪದೇಶ ಇಲ್ಲದೇ ಇರ್ತಾರೆ. ಅಂಥವನ್ನ ನಾವೇನು ಮಾಡಬೇಕು, ನಮ್ಮ ಸುನ್ನಡತೆಯಿಂದ ಅವ್ರನ್ನ ದೇವ್ರ ಕಡೆ ಇರ್ತಾರೆ. ಕರೆಕ್ಟ್. ಅದು ಇದು ಬಹಳ ಸ್ಪಷ್ಟವಾದಂಥ ಒಂದು ಮಾತು. ಏಕೆಂದರೆ ನಮ್ಮ ನಡವಳಿಕೆಯಿಂದನೇ ಇನ್ನೊಬ್ಬರನ್ನ ನಾವು ಮಾರ್ಗಕ್ಕೆ ತರಲಿಕ್ಕೆ. ಕರೆಕ್ಟ್. ಸೊ ಅದರಿಂದ ಅದನ್ನು ಆ ರೀತಿಯಾಗಿ ನಾವು ಹೊಂದ್ಕೊಳ್ಬೇಕಾದ್ರೆ, ನಾವು ಆ ಸನ್ಮಾರ್ಗಕ್ಕನ್ನ ಅವ್ರನ್ನ ತರಬೇಕಾದ್ರೆ ನಾವು ಹೇಗಿರಬೇಕು ಅಂತೇಳಿ ಗೊತ್ತಾ? ಆದ್ದರಿಂದ ಬರೀ ನಾವು ಹೊರಗಿನ ಅಲಂಕಾರವೇ ಇರಬಾರ್ದು. ಓಕೆ. ಜಡೆ ಎಣ್ಕೊಳ್ಳೋದು, ಅಲ್ಲಿ ನೋಡೋದು, ಎಲ್ಲಿ ಹೊರಗಿನ ಅಲಂಕಾರ ಬೇಡ ನಮಗೆ. ಆದರೆ ನಮಗೇನು ಬೇಕಾಗಿದೆ ಅಂತ ಹೇಳಿದ್ರೆ ಸಾತ್ವಿಕವಾದ ಶಾಂತ ಗುಣ ನಮಗೆ ಬೇಕು. ಅದೇ ದೇವ್ರ ವಾಕ್ಯ ಹೇಳೋದು. ಅದಕ್ಕೆ ನಾವು ಹೆಚ್ಚು ದೇವ್ರ ವಾಕ್ಯ ಓದ್ತಿದ್ರೆ ಇದೇನು ಇಲ್ಲ, ಇದು ನಮ್ಮ ಜೊತೆ ಮಾತಾಡುತ್ತೆ. ಆದ್ದರಿಂದ ಅದೇನು ಶಾಂತ ಮನಸ್ಸು ನಿಮ್ಮ ಅಲಂಕಾರವಾಗಿರಲಿ. ಅದೇನಾಗಿರುತ್ತೆ ಅದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದಾಗಿದೆ. ಆ ಬೆಲೆಯುಳ್ಳದ್ದನ್ನು ನೀನು ಸಂಪಾದಿಸ್ಕೊಂಡ್ರೆ ಖಂಡಿತ ನಿನ್ನ ಕುಟುಂಬದಲ್ಲೂ ಹೊರಗಡೆನೂ ಒಳಗಡೆನೂ ಎಲ್ಲ ಸಂದರ್ಭದಲ್ಲೂ ನೀನು ಸಮಾಧಾನವಾಗಿರ್ತೀಯ. ಓಕೆ. ಹೊರಗಿನ ಶಾಂತ ಸಾತ್ವಿಕವಾದ ಶಾಂತ ಗುಣ ನಮಗಿರಬೇಕು. ಸೊ ಅದನ್ನು ನಾವು ಸಂಪಾದನೆ ಮಾಡಿಕೊಂಡ್ರೆ ನಾವು ಮಕ್ಕಳಿಗೂ, ನಮ್ಮನ್ನು ಪಡ್ಕೊಂಡ ಗಂಡಂದಿರಿಗೂ, ನಾವು ಅತ್ತೆ ಮಾವಂದ ಎಲ್ಲರೊಂದಿಗೆ ನಾವು ಸಮಾಧಾನವಾಗಿರೋದು ಸಾಧ್ಯವಾಗುತ್ತೆ. ನೀವು ಸಮಾಧಾನವಾಗಿದ್ದರೆ ದಿನೇ ದಿನೇ ಕುಟುಂಬ ಏನತ್ತೆ ಬೆಳೆಯುತ್ತೆ. ಈಗ ನೀವು ಹೇಳುವಾಗ ಸಮಾಧಾನ ಬೇಕು ಅಂತ ನೀವು ಹೇಳಿದ್ರಿ. ಇವಾಗ ನನಗೊಂದು ಪ್ರಶ್ನೆ ನೆನಪಾಯಿತು. ಈಗ ಕುಟುಂಬದಲ್ಲಿ ಅತ್ತೆ ಮಾವಂದಿರು ಇರ್ತಾರೆ. ಎಲ್ಲ ಕುಟುಂಬದಲ್ಲಿ ಅತ್ತೆ ಮಾವಂದಿರು ವಿರುದ್ಧವಾಗಿ ನಡ್ಕೊತಾರೆ ಅನ್ನುವಂಥದ್ದಲ್ಲ. ಬಹಳ ಕುಟುಂಬಗಳಲ್ಲಿ ಈಗ 100ರಲ್ಲಿ 50% ಅಷ್ಟು ನಾವು ತಗೊಳ್ಬೋದು. 50% ಒಂದು ಕುಟುಂಬದಲ್ಲಿ ಅತ್ತೆ ಮಾವಂದಿರು ಸೊಸೆಯಂದಿರನ್ನ ಆಗಿರಬಹುದು, ಅವ್ರನ್ನ ಬಹಳ ಸಪೋರ್ಟ್ ಮಾಡ್ತಾರೆ. ನೀನು ಹೊರಗಡೆ ಹೋಗಿ ನೀನು ಕೆಲಸ ಮಾಡ್ತಾ ಇದೆಯಾ, ಮನೆಗೆ ಬಂದಾಗ ನಿನಗೆ ಕಷ್ಟ ಆಗುತ್ತೆ, ಸೊ ನಾವು ನೋಡ್ಕೊತೀವಿ. ಆದರೆ ಅದೇ ಇನ್ನು 50%ನ್ನು ನೋಡುವಾಗ ಇದು ವಿರುದ್ಧವಾಗಿ ಇರುತ್ತೆ. ಸೊ ಆಗ ಈ ಮಹಿಳೆ, ಸ್ತ್ರೀ, ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ? ಈ ರೀತಿಯಾದಂಥ ಒಂದು ಅತ್ತೆ ಮಾವ ಸಪೋರ್ಟಿವ್ ಇಲ್ಲದೆ ಇದ್ದಾಗ ಅಥವಾ ಇದ್ದಾಗ ನಮಗೇನು ಯೋಚನೆನೇ ಇರೋದಿಲ್ಲ. ಈಗ ನಾನು ಕೆಲಸ ಮಾಡಿ ಮನೆಗೆ ವಾಪಸ್ ಬಂದಾಗ ಅವರಿದ್ದಾರೆ ಬಿಡು, ನೋಡ್ಕೊತಾರೆ, ಏನೋ ಪರವಾಗಿಲ್ಲ. ಆದರೆ ಇನ್ನೊಂದೇನು ಅಂತಂದರೆ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಸೊ ಇದು ಎರಡೂ ಒಂದು ಪ್ರಶ್ನೆಗಳಿಗೆ ನಂಗೆ ಉತ್ತರ ಬೇಕು. ಏನು ಹೇಳ್ತೀರಿ ಇದಕ್ಕೆ? ಅತ್ತೆ ಮಾವ ಅಷ್ಟು ಸಪೋರ್ಟಿಗೆ ಇದ್ದರಂತೂ ನಮಗೆ ಯೋಚನೆ ಇರಲ್ಲ. ಎಲ್ಲದಕ್ಕೂ ಅವರು ನಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಆದರೆ ಇಲ್ಲದ ಪಕ್ಷದಲ್ಲಿ ನಾವೇನು ಮಾಡಬೇಕು, ನಾವು ಹೆಚ್ಚು ಅವರ ಅಗತ್ಯತೆಗಳು ನಾವು ಪೂರೈಸಬೇಕು. ಅವ್ರಿಗೆ ಬೇಕಾದದ್ದು ಏನು ಅನ್ನೋದನ್ನು ನಾವು ಹುಡುಕಿ ಅವ್ರಿಗೆ ಮಾಡೋದಾದರೆ ಅವರ ಮನಸ್ಸೇ ಬದಲಾವಣೆ ಆಗುತ್ತೆ. ಓಕೆ. ಅವರು ಕಷ್ಟದಲ್ಲಿ, ಯಾಕಂದರೆ ವಯಸ್ಸಾದ್ಮೇಲೆ ಅವ್ರಿಗೆ ಯಾವ ಥರದ ನೋವಿನಲ್ಲಿ ಇರ್ತಾರೋ ಅವಾಗ ಗೊತ್ತಾಗಲ್ಲ. ಅವರು ಒಂದೊಂದು ಸತಿ ಅವ್ರು ಬೇಕು ಅಂತಲೂ ಮಾಡಲ್ಲ ಅದನ್ನು. ಅವರ ನೋವು ಬಾಧೆಗಳಿಂದ ಅವರಿಗೆ ಇನ್ನೊಬ್ಬರ ಮೇಲೆ ಇರಿಟೇಷನ್ ಆಗ್ತಾ ಇರುತ್ತೆ. ಅದನ್ನು ಯಾರ ಮೇಲೆ ತೀರಿಸ್ತಾರೆ? ಸೊಸೆಗಳ ಮೇಲೆ. ಕರೆಕ್ಟ್. ಸೊ ಆದ್ದರಿಂದ ಫಸ್ಟು ಅವರ ಅಗತ್ಯತೆಗಳು ನಾವು ಪೂರೈಸೋಣ ಅಲ್ವಾ? ಏನು ಬೇಕೋ, ಏನು ಅವರಿಗೆ ಕೊಡಬೇಕು, ಆಯಾ ಸಮಯದಲ್ಲಿ ಅವ್ರಿಗೆ ಏನೇನು ಕೊಟ್ಟು ಅವರ ಪ್ರೀತಿ ನಾವು ಸಂಪಾದನೆ ಮಾಡ್ಕೊಳ್ಳೋದು ನಾವು ನೋಡಬೇಕು. ಆಗ ಅವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳೋದಾದರೆ ಕುಟುಂಬದಲ್ಲಿ ಒಂದು ಸಮಾಧಾನ ಇರುತ್ತೆ. ನೀನು ಚೆನ್ನಾಗಿರ್ತೀಯ, ನಿಮ್ಮ ಅತ್ತೆ ಮಾವ ಚೆನ್ನಾಗಿರ್ತಾರೆ, ಗಂಡನಿಗೆ ಮೊದಲು ಸಮಾಧಾನ ಸಿಗುತ್ತೆ. ಯಾಕಂದರೆ ಇಬ್ಬರ ಮಧ್ಯೆ ಆ ಮನುಷ್ಯ ಭಾಳ ಕಷ್ಟಪಡ್ತಾರೆ ಅಲ್ವಾ? ಅಲ್ಲ, ಕಷ್ಟ. ಈಗ ಇನ್ನೊಂದೇನು ಅಂತಂದರೆ ನಂಗೆ ಇನ್ನೊಂದು ಆಲೋಚನೆ ಬಂತು. ಕಷ್ಟಪಡ್ತಾರೆ ಅಂತ ನೀವು ಹೇಳಿದ್ರಿ ಅಲ್ವಾ?
ಅನೇಕ ಕುಟುಂಬಗಳಲ್ಲಿ ಗಂಡಂದಿರು ಗಂಡು ಮಕ್ಕಳು ಅಪ್ಪ ಅಮ್ಮನ ಮಾತನ್ನು ಕೇಳಿ ಆ, ತಮ್ಮ ಹೆಂಡತಿಯರ ಮೇಲೆ ಒಂದು ದಬ್ಬಾಳಿಕೆ ಆಗಿರ್ಬೋದು ಅಥವಾ ಡೌಟ್ ಪಡೋದಾಗಿರ್ಬೋದು, ಈ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಬಂದಾಗ ಹೆಣ್ಮಗಳಿಗೆ ಬಹಳ ಕಷ್ಟ ಆಗ್ತದೆ ಅಲ್ವಾ? ಹೌದೌದು. ಅಂಥ ಹೆಣ್ಮಕ್ಳಿಗೆ ದೇವ್ರ ಸಹಾಯನೇ. ಯಾಕಂದರೆ ಈ ಕಡೆನೂ ಅವರಿಗೆ ಸಮಾಧಾನ ಇರಲ್ಲ, ಈ ಕಡೆನೂ ಅವ್ರಿಗೆ ಹಿಂಸೆ ಇರುತ್ತೆ. ಅತ್ತೆ ಮಾವನೂ ಒಂದು ಚುಚ್ಚು ಮಾತಾಡ್ತಾರೆ, ಗಂಡನೂ ಆ ರೀತಿಯಾಗಿ ಮಾಡ್ತಾರೆ. ಆಗ ಆ ಸಮಯದಲ್ಲಿ ಆಕೆ ದೇವ್ರ ಮರೆ ಹೊರದೆ ಬೇರೆ ಯಾವ ಒಂದು ಇಲ್ಲ. ಯಾಕಂದರೆ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ ಸಮಸ್ಯೆಗಳು. ಕೆಲವ್ರು ಹೇಳ್ಕೊಳ್ತಾರೆ, ಪಾಪ ಅವ್ರಿಗೆ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗದೆ ಅವ್ರಿಗೆ ಹೇಳ್ಕೊಳ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಪ್ರಾರ್ಥನೆನೇ ನಮಗೆ ದೇವ್ರ ಮುಂದೆ ನಾವು ಮೊಣಕಾಲು ಊರಿ ದೇವ್ರ ಹತ್ರ ನಾವು ಹೋರಾಡೋದಾದರೆ ನಿನ್ನ ಶತ್ರುಗಳನ್ನು ಮಿತ್ರರನ್ನಾಗಿ ನೀನು ಮಾಡ್ತೀನಿ ಅಂತ ದೇವ್ರ ವಾಕ್ಯ ಇದೆ. ಕರೆಕ್ಟ್ ಅಲ್ವಾ? ದೇವ್ರು ನಮ್ಮನ್ನು ನಿಂದಿಸುವವರೇ ನಮ್ಮನ್ನು ಹೊಗಳ್ತಾರೆ. ಯಾವಾಗ ಅದೇ ನಮಗೆ ಇದಕ್ಕೆಲ್ಲ ಮೂಲ ಅದನ್ನು ಪ್ರೀತಿ ಅನ್ನೋದು ನಮಗೆ ಹೃದಯದಲ್ಲಿರೋದಾದರೆ ಪ್ರೀತಿ ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಅವರೆಷ್ಟೇ ನಮ್ಮನ್ನು ಇದು ಮಾಡಿದ್ರು, ಹೌದು ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಗಂಡ, ನಮ್ಮ ಅತ್ತೆ ಮಾವನ ಭಾವನೆ ನಮ್ಮಲ್ಲಿರೋದಾದರೆ, ಆ ಪ್ರೀತಿ ನಮ್ಮಲ್ಲಿರೋದಾದರೆ ಇದೆಲ್ಲ ನಮಗೆ ದೊಡ್ಡದಾಗ ಅನಿಸಲ್ಲ. ನಮಗೆ ಆ ಪ್ರೀತಿ ಬರಬೇಕಾದ್ರೆ ನಾವು ಪ್ರಾರ್ಥನೆಯಲ್ಲಿರಬೇಕು. ಓಕೆ, ಈಗ ನೀವು ಇಷ್ಟೆಲ್ಲ ವಿಷಯಗಳನ್ನ ಹೇಳುವಾಗ ನನ್ನ ಗಮನಿಸಿದ್ದು ಪ್ರಾರ್ಥನೆ ಅನ್ನುವಂಥದ್ದು, ದೇವರ ವಾಕ್ಯ ಮತ್ತು ಪ್ರಾರ್ಥನೆ. ಈಗ ಈ ಒಂದು ಪ್ರಾರ್ಥನೆ ಬರೀ ಕ್ರೈಸ್ತರಾಗಿ ನಾವು ಮಾತ್ರ ಮಾಡಬೇಕು ಅಂತ ಏನೂ ಇಲ್ಲ ಅಲ್ಲ? ಖಂಡಿತ ಇಲ್ಲ, ಎಲ್ಲರೂ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ನಾವು ಹೃದಯದಿಂದ ನಾವು ಏನನ್ನ ನಾವು ಅದನ್ನ ಹೊರ ಹಾಕ್ತೀವೋ ದೇವ್ರ ಅದನ್ನ ಅದೇ ನಮ್ಮ ಪ್ರಾರ್ಥನೆ ಮತ್ತು ದೇವ್ರ ಅದನ್ನ ಕೇಳ್ತಾನೆ. ಇದು ಬಹಳ ಸ್ಪಷ್ಟವಾಗಿ ಇರ್ಬೇಕಲ್ಲ ಅಲ್ವಾ? ಒಂದು ಹೆಣ್ಮಗಳು ಈಗ ಎಲ್ಲಾನು ಜವಾಬ್ದಾರಿಕೆಗಳನ್ನು ಹೊತ್ಕೊಂಡು ಆಕೆ ತಲೆ ಮೇಲೆ ಒಂಥರ ಏನೋ ಒಂದು ಭಾರ ಇದ್ದಂಗದು ಅಲ್ವಾ? ಸೊ ಆ ಭಾರ ಇದೆ ಅಂತಂದಾಗ ನಮಗೆ ಅದು ಭಾರ ಅಂತೇಳಿ ನಾವು ತಗೊಳ್ಳೋದಕ್ಕಿಂತ ದೇವ್ರು ನಮ್ಗೆ ಸಹಾಯ ಮಾಡುವಾಗ ಖಂಡಿತ ಅದು ಭಾರ ಅಂತ ನಮಗೆ ಆಗಲ್ಲ ಅಂತ ಅನ್ಕೊಂತೀನಿ ಅಲ್ವಾ? ಖಂಡಿತ. ಯಾಕಂದರೆ ಈಗ ನಾನು ಒಂದು ಹೆಣ್ಮಗಳಾಗಿ ಹೊರಗೂ ಕೆಲಸ ಮಾಡಿಕೊಂಡು ಮನೆಯಲ್ಲೂ ಕೆಲಸ ಮಾಡಿ ಸೊ ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವ್ರ ವಾಕ್ಯನ ನಾವು ಅದನ್ನು ಈಗ ನೀವು ದೇವ್ರ ವಾಕ್ಯದ ಮುಖಾಂತರವಾಗಿ ನೀವು ಹೇಳಿದ್ರಿ, ಆಡಂಬರ ಅನ್ನುವಂಥದ್ದು ಬೇಡ, ತಾಳ್ಮೆ ಅನ್ನೋಂಥದ್ದನ್ನು ನಾವು ಪಡೆದುಕೊಳ್ಬೇಕು, ಸಮಾಧಾನ ಅನ್ನುವಂಥದ್ದನ್ನು ನಾವು ಪಡೆದುಕೊಳ್ಬೇಕು. ಆವಾಗ ಎಲ್ಲವೂ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ. ಹಾಗಾಗಿ ಈ ಒಂದು ಸಂದರ್ಭಗಳಲ್ಲಿ ಗಂಡನ ಜವಾಬ್ದಾರಿಕೆ ಏನಿರ್ತದೆ, ಯಾವ ರೀತಿಯಲ್ಲಿ ಆತ ತನ್ನ ಹೆಂಡತಿ ಆಗಿರ್ಬೋದು ಅಥವಾ ತನ್ನ ಕುಟುಂಬವನ್ನು ಆತ ಯಾವ ರೀತಿಯಲ್ಲಿ ಅದನ್ನು ಸಂಭಾಳಿಸ್ಕೊಂಡು ಹೋಗ್ಬೋದು? ಹೌದು. ಆ ಸಮಯದಲ್ಲಿ ನನ್ನ ಎಕ್ಸಾಂಪಲ್ಲೇ ಹೇಳ್ತೀನಿ. ಓಕೆ, ನಮ್ಮ ಯಜಮಾನ್ರಿಗೆ ಏನೂ ಅವರಿಗೆ ಮದುವೆ ಆದ ಹೊಸದಲ್ಲಿ ಏನೂ ಗೊತ್ತಿರಲಿಲ್ಲ. ಆದ್ದರಿಂದ ಅವ್ರಿಗೇನು ಒಂದು ಏನಾದರೂ ಒಂದು ಟಂಬ್ಲೆಟ್ ಕುಡಿದ್ರೂ ಅಲ್ಲೇ ಇಟ್ಬಿಡೋರು. ಆದರೆ ನಾವು ಕ್ರಮಸ್ಥರಾಗಿ ಕುಟುಂಬದಿಂದ ಬಂದಿರೋದ್ರಿಂದ ಆದ್ದರಿಂದ ನಮಗೆ ಅದೆಲ್ಲ ನೋಡಿ ಆಮೇಲೆ ನನ್ನ ನಿಧಾನಕ್ಕೆ ಅವ್ರ ಮುಂದೆನೇ ಅದನ್ನು ತೆಗೆದು ಹಿಡೋದು ನಾನು ತೋರಿಸಿಕೊಡ್ತಿದ್ದೆ. ಆಮೇಲೆ ಅವರು ಕೆಲಸಕ್ಕೆ ಹೋಗಬೇಕಾದ್ರೂ ಅಷ್ಟೇ ಬೆಳಿಗ್ಗೆ ಬೇಗ ಎದ್ದು ಅವ್ರಿಗೆ ಮಾಡಿಕೊಟ್ಟು ಇದೆಲ್ಲ ಮಾಡಿಕೊಡ್ಬೇಕಾದ್ರೆ ಆಗ ಅವರೇ ತಾವಾಗಿ ಬರೋರು ಅಡುಗೆ ಮನೆಗೆ ಬಂದು ಇದಕ್ಕೆ ಏನು ಮಾಡೋ ಇದು ಕಟ್ ಮಾಡಿಕೊಡ್ಲಾ, ಇದು ಪಾತ್ರೆ ಅದು ಮಾಡಿದ್ರೆ ನಾನು ಒರೆಸಿ ಅದು ಜಾಗದಲ್ಲಿ ಇಟ್ಟುಬಿಡ್ಲಾ, ನನಗೆಲ್ಲ ಅದಾದ್ರ ಕ್ರಮ ಬೇಕು. ನನಗೆ ಯಾವಾಗಲೂ ಅದೊಂದು ಮನೆಯಲ್ಲಿ ಅದೊಂದಿದೆ. ಸೊ ಆ ಕ್ರಮದಲ್ಲಿ ಅವರು ಇದನ್ನೆಲ್ಲ ಮಾಡಿಬಿಡ್ಲಾ ಅಂತ ಅವರು ನಿಧಾನಕ್ಕೆ ಅವ್ರು ಬರೋರು. ಆ ರೀತಿಯಾಗಿ ಅವ್ರನ್ನ ನಿಧಾನಕ್ಕೆ ನಾವು ತರಬೇಕು. ಒಂದೇ ಸತಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡು, ನಾನು ಇಷ್ಟು ಮಾಡ್ತಾಯಿದ್ದೀನಿ, ನೀವೇನು ಮಾಡ್ತಾಯಿದ್ದೀರಾ, ನಾನು ಇಷ್ಟು ಕೆಲಸ ಆಚೆನೂ ಮಾಡ್ಕೊಂಬಂದು ಇಲ್ಲೂ ನಾನು ಮಾಡ್ತಾಯಿದ್ದೀನಿ, ನಿಮಗೇನು ಅಷ್ಟು ಕಣ್ಣು ಕಾಣಿಸಲ್ಲ, ಆ ಥರ ಎಲ್ಲ ನಾವು ಮಾತಾಡಬಾರ್ದು. ನಿಧಾನವಾಗಿ ಅವ್ರನ್ನ ತಿದ್ದಬೇಕು. ಖಂಡಿತ ಅವ್ರ ಮನಭಾಗ್ಯ ಬರ್ತಾರೆ. ಸೊ ಅದರಿಂದ ಅವ್ರ ಮೇಲೆ ನಾವು ದಬ್ಬಾಳಿಕೆ ಮಾಡಬಾರ್ದು. ನಮ್ಮ ಕೆಲಸಗಳನ್ನು ಮಾಡಿ ಅವ್ರನ್ನ ಒಳ್ಳೆ ಮಾರ್ಗಕ್ಕೆ ಅವ್ರನ್ನ ತರಬೇಕು. ಆಗ ಅವರು ಕಡೆಗೆ ನೋಡಿದ್ರೆ ನಾವು ಹೊರಗಡೆ ಹೋದಾಗಲೂ ಅವರೇ ಮನೇಲೆಲ್ಲ ಮಾಡಿಡೋರು. ಆ ಸ್ಥಿತಿಗೆ ಅವ್ರು ಬಂದಿದ್ದರು ನಮ್ಮ ಯಜಮಾನ್ರು. ನಾನು ಬರೋಷ್ಟರಲ್ಲೆಲ್ಲ ಟೀ ಮಾಡಿ ಏನಾದರೂ ಸ್ನ್ಯಾಕ್ಸ್ ತಂದಿಟ್ಟು ಸೊ ಆ ರೀತಿಯಾಗಿ ಇಷ್ಟು ಚೇಂಜಸ್ ಆಗುತ್ತೆ. ಯಾಕೆ ನಾವು ಅದನ್ನು ಅವ್ರಿಗೆ ಹೇಳ್ದೆ ನಾವು ಮಾಡಿ ತೋರಿಸಿದ್ರೆ ಖಂಡಿತ ಅವ್ರು ನಮ್ಮ ಕಡೆಗೆ ತಿರುಗ್ತಾರೆ. ಅವ್ರ ಜವಾಬ್ದಾರಿ ತೊಗೊಳ್ತಾರೆ, ಮಕ್ಕಳ ಪಾಠಗಳು ನೋಡ್ಕೊಳ್ತಾರೆ, ಮಕ್ಕಳನ್ನ ಕೆಲವು ಗಂಡಂದಿರಿಗೆ ಮಕ್ಕಳು ಯಾವ ಕ್ಲಾಸ್ನಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಗೊತ್ತಿರಲ್ಲ.
ಅವ್ರು ಯಾವ ಸೆಕ್ಷನಲ್ಲಿ ಓದ್ತಾ ಇದ್ದಾರೆ ಏನು ಗೊತ್ತಿರಲ್ಲ ಅವರಿಗೆ ಅಲ್ವಾ. ಆದ್ದರಿಂದ ಅದೆಲ್ಲ ತಿಳುವಳಿಕೆ ಪಡಬೇಕಾದ್ರೆ ನಾವು ಅವರಿಗೆ ದಿನಕ್ಕೂ ಅವರಿಗೆ ಟ್ರೈನ್ ಮಾಡಬೇಕು. ಯಾವ ರೀತಿಯಲ್ಲಿ ಪ್ರೀತಿಯಾಗಿ ದಬ್ಬಾಳಿಕೆ ಅಧಿಕಾರ ಮಾಡಬಾರ್ದು. ಯಾವಾಗಲೂ ಗಂಡನ ಮೇಲೆ ನಾವು ಅಧಿಕಾರ ಇಲ್ಲ, ಗಂಡನ ಅಧಿಕಾರಕ್ಕೆ ನಾವು ಒಳಗಾಗಿರ್ಬೇಕು. ಅವ್ರನ್ನ ನಾವು ಅವರ ಅಧಿಕಾರಕ್ಕೆ ನಾವು ಒಳಗಾಗಿದ್ದು ಅವ್ರಿಗೆ ಅಧೀನರಾಗಿದ್ದರೆ ಖಂಡಿತ ಅವ್ರು ನಮ್ಗೆ ಅಧೀನರಾಗೇ ಆಗ್ತಾರೆ. ಓಕೆ, ಈ ಅಧೀನ ಅಂತ ಹೇಳುವಾಗ ಸುಮಾರು ಜನ ಇದನ್ನ ಬೇರೆ ರೀತಿಯಲ್ಲಿ ತಗೊಂಡ್ಬಿಡ್ತಾರೆ. ಏನಂದ್ರೆ ಅಧೀನ ಅಂದಿದ ತಕ್ಷಣನೇ ಏನು ನಾನು ಅವ್ರ ಅಂಡರ್ನಲ್ಲಿ ಇರ್ಬೇಕಾ ಅನ್ನೋ ಪ್ರೀತಿಯಲ್ಲಿ ನಾವು ಅಧೀನರಾಗಿರ್ಬೇಕು. ಅವ್ರಿಗೆ ನಾವು ವಿಧೇಯರಾಗಿದ್ರೆ ಅವರು ನಮ್ಗೆ ವಿಧೇಯರಾಗ್ತಾರೆ. ನಾನು ನನ್ನ ಮಕ್ಕಳಿಗೆ ಈಗಲೂ ಅಷ್ಟೇ, ನನ್ನ ಮೊಮ್ಮಕ್ಕಳಿಗೆ ಹೇಳ್ಕೊಳ್ಳೋದು, ನಾನು ಒಬೆ ಮಾಡಿದಲ್ವ ನಿನ್ನ ಮಾತಿಗೆ, ನೀನು ನನಗೆ ಒಬೆ ಮಾಡಬೇಕಲ್ವ. ಕರೆಕ್ಟ್. ಆ ರೀತಿಯಾಗಿ ಅವ್ರಿಗೆ ನಾವು ಮೊದಲು ಒಬೆಯಾದರೆ ಅವ್ರು ಖಂಡಿತ ನಮ್ಗೆ ಒಬೆ ಆಗೇ ಆಗ್ತಾರೆ. ಹೌದು. ಸೊ ಅಧಿಕಾರ ಮಾಡಬಾರ್ದು, ನಾವು ಪ್ರೀತಿಯಿಂದ ಎಲ್ಲ ನಡೆಸ್ಕೊಳ್ಬೇಕು. ಪ್ರೀತಿಯ ಸಮಸ್ತಕ್ಕೂ ಅದು ಆಧಾರವಾಗಿದೆ. ಓಕೆ, ಆವಾಗ ಗಂಡಂದಿರು ನಮ್ಮ ಎಲ್ಲ ಜವಾಬ್ದಾರಿಯಲ್ಲೂ ಅವರು ಬರ್ತಾರೆ. ಒಂದೊಂದು ಜವಾಬ್ದಾರಿನೂ ಅವ್ರು ತಗೊಳ್ತಾರೆ. ನೋಡಿ, ಇದು ಹೋಗಿಲ್ಲ, ಈ ಆಫೀಸ್ಗೆ ಹೋಗಿಲ್ಲ, ಆ ಆಫೀಸ್ದು ಇದು ಮಾಡಬೇಕು. ಇಲ್ಲ ಅಂದ್ರೆ ಕೆಲವು ಗಂಡಸರು ಅದ್ರ ಬಗ್ಗೆ ಯೋಚನೆನೂ ಇರಲ್ಲ. ಆ ರೀತಿ ಎಲ್ಲ ಅವಳು ನೋಡ್ಕೊಳ್ತಾಳಲ್ಲ, ಯಾಕಂದ್ರೆ ನಾವೇ ತೆಗೆದು ಎಲ್ಲ ಮಾಡಿಬಿಡ್ತಾ ಇದ್ದೀವಿ. ಅವ್ರನ್ನ ಇನ್ವಾಲ್ವ್ ಮಾಡಬೇಕು ಅದರೊಳಗೆ. ಯಾವ ರೀತಿಯಾಗಿ ಗದ್ದರಿಸಿ ಅಧಿಕಾರ ಮಾಡಿ ಅಲ್ಲ, ಪ್ರೀತಿಯಿಂದ ಅವ್ರನ್ನ ಇನ್ವಾಲ್ವ್ ಮಾಡ್ಬೇಕು. ನೋಡ್ರಪ್ಪ, ಈ ಥರ ಇದೆ, ಇದನ್ನು ಮಾಡೋಣ ಅಂತ ಅವ್ರನ್ನೇ ಕೇಳಬೇಕು, ಅವ್ರಿಗೆ ಬಿಟ್ಟು ಕೊಡಬೇಕು. ಈಗ ಮಾಡೋಣವಾ, ಈ ಆಲೋಚನೆ ಹೇಗಿದೆ, ಇದು ತಗೊಳ್ಳೋಣವಾ, ನಿಮಗಿಷ್ಟನಾ, ಆ ರೀತಿಯಾಗಿ ಅವ್ರಿಗೆ ಬಿಟ್ಕೊಟ್ರೆ ಅವ್ರು ನಮ್ಮ ಕಡೆಗೆ ಬರ್ತಾರೆ. ಇಲ್ಲ ಇದಾಗಲೇಬೇಕು ಅನ್ನೋದು ರೂಲ್ ಮಾಡೋಕ್ಕೆ ಹೋದರೆ ಖಂಡಿತ ನಿಂದು ನೀನು ನೋಡ್ಕೊ, ನಂದನ್ನು ನಾನು ನೋಡ್ಕೊಳ್ತೀನಿ. ಓಕೆ, ಈಗ ಈ ಎಲ್ಲ ವಿಷಯಗಳನ್ನ ನಾವು ಕೇಳುವಾಗ ಈಗ ಒಂದು ಮುಖ್ಯವಾಗಿ ಅಂದರೆ ಇದು ಎಲ್ಲ ಹೇಳಿದ್ದು ಎಲ್ಲವೂ ಮುಖ್ಯವಾದಂಥ ಅಂದರೆ ಪ್ರೀತಿ ಅನ್ನುವಂಥದ್ದು ಇರಬೇಕು, ತಾಳ್ಮೆ ಅನ್ನುವಂಥದ್ದು, ಸಮಾಧಾನನ ನಾವು ಹೊಂದ್ಕೊಳ್ಬೇಕು, ಮತ್ತು ಪ್ರೀತಿಯಿಂದಲೇ ನಾವೆಲ್ಲವನ್ನು ಗಳಿಸ್ಕೊಳ್ಬೇಕು. ಮತ್ತು ನಮ್ಮ ಗಂಡಂದಿರನ್ನು ಯಾವ ರೀತಿಯಲ್ಲಿ ಅವರನ್ನು ಅಂದರೆ ನಮ್ಮ ಅಧೀನತೆಗೆ ಅಲ್ಲ, ನಮ್ಮ ಜೊತೆಯಾಗಿ ಅವರು ನಮ್ಮ ಸಂಗಾತಿ. ಹೌದು, ನಮ್ಮ ಜೊತೆಯಾಗಿ ಅವರು ನಮ್ಮ ಕಷ್ಟಗಳಲ್ಲಿ ಕೂಡ ಅವರು ಭಾಗಿಗಳಾಗಿರಬೇಕು ಅನ್ನುವಂಥದ್ದನ್ನು ನೀವೆಲ್ಲವೂ ಸ್ಪಷ್ಟವಾಗಿ ನೀವು ಹೇಳ್ತಾ ಬಂದ್ರಿ. ಈಗ ಮಹಿಳೆ ಇದೆಲ್ಲವನ್ನು ಹೊಂದ್ಕೊಂಡಿದ್ದಾಳೆ, ಆದರೆ ಈಗ ನಾನು ಒಬ್ಬ ಕ್ರೈಸ್ತಳಾಗಿ ಅಥವಾ ನನ್ನ ಜೊತೆಯಲ್ಲಿರುವಂತಹ ಏನು ತಿಳಿಯದೇ ಇರುವಂತಹ ಒಬ್ಬ ಮಹಿಳೆ ನನ್ನ ಜೊತೆಗಿದ್ದಾಳೆ. ಆಕೆ ಕುಟುಂಬದಲ್ಲಿ ಬೇರೆ ರೀತಿಯಾದಂಥ ಒಂದು ಏನು ಹಿಂಸೆಗಳಾಗಿರ್ಬೋದು ಅಥವಾ ನೋವನ್ನು ಆಕೆ ಅನುಭವಿಸ್ತಾ ಇರ್ಬೋದು. ಆಕೆ ನಾವು ಯಾವ ರೀತಿಯಾದಂಥ ಒಂದು ಮಾತುಗಳನ್ನು ಹೇಳೋದರ ಮೂಲಕ ಆಕೆಯನ್ನು ನಾವು ಸಮಾಧಾನ ಪಡಿಸ್ಬೋದು. ಸೊ ಆ ರೀತಿಯ ಸಂದರ್ಭದಲ್ಲಿ ನಾವು ಆ ರೀತಿಯಾದ ಮಹಿಳೆಯನ್ನು ನಾವು ಕಂಡುಕೊಳ್ಳೋದಾದರೆ, ಇವಾಗ ನೇಬರ್ಸಲ್ಲೇ ಇರ್ತಾರೆ ಎಷ್ಟೋ ಜನ, ಪಾಪ ಎಷ್ಟು ಕಷ್ಟದಲ್ಲಿರ್ತಾರೆ. ಅಂಥವ್ರ ಜೊತೆಗೆ ನಾವು ಒಡನಾಡಬೇಕು ಮೊದಲು. ಓಕೆ, ಅವರೊಂದಿಗೆ ನಾವು ನಮ್ಮ ಪ್ರೀತಿನ ಹಂಚ್ಕೊಳ್ಬೇಕು. ಅವರಿಗೇನೋ ಕಷ್ಟದಲ್ಲಿ ನಾವು ಸಹಾಯ ಮಾಡಬೇಕು. ಫಸ್ಟು ನಾವು ಕೃತ್ಯದಲ್ಲಿ ತೋರಿಸ್ಬೇಕು. ಕರೆಕ್ಟ್. ದೇವ್ರ ವಾಕ್ಯ ಏನು ಹೇಳ್ತದೆ, ನೀನು ಪ್ರೀತಿನ ಸತ್ಯದಲ್ಲೂ ಕೃತ್ಯದಲ್ಲೂ ತೋರಿಸು ಅಂತೇಳಿ. ಆ ಕೃತ್ಯದಲ್ಲಿ ನಾವು ತೋರಿಸೋದಾದರೆ ಅವರು ಆಗ ಹೌದು, ಇವರು ಆರಾಧಿಸುವ ದೇವರು ನಿಜವಾಗ್ಲೂ ಸತ್ಯ ದೇವರು, ಈಕೆಲ್ಲಿ ಎಷ್ಟು ಪ್ರೀತಿ ಇದೆ ಅಲ್ವಾ. ಆ ಪ್ರೀತಿನ ನಾವು ತೋರಿಸ್ಬೇಕು. ಮೊದಲೇ ನಾವು ಸುವಾರ್ತೆ ಹೇಳಲಿಕ್ಕಾಗಲ್ಲ. ಹೌದು, ನಾವು ಕಾರ್ಯದಲ್ಲಿ ಅವರಿಗೆ ತೋರಿಸೋದಾದರೆ ಅವ್ರಿಗೆ ಬೇಕಾದದ್ದು ಏನಾದರೂ ನಮ್ಮ ಕೈಲಾದದ್ದು, ನಮಗೆಲ್ಲನೂ ಅವ್ರದ್ದು ಅಗತ್ಯತೆಗಳೆಲ್ಲವನ್ನೂ ಪೂರೈಸಲಿಕ್ಕಾಗಲ್ಲ. ಸಣ್ಣ ವಿಷಯದಲ್ಲಿ ಅವ್ರಿಗೇನು ಸಂದರ್ಭ ಅದನ್ನು ನೋಡಿಕೊಂಡಿದ್ದು, ಅಯ್ಯೋ ಅವ್ರಿಗೆ ಈ ರೀತಿಯಾಗಿ ಬಾಧೆ ಪಡ್ತಾ ಇದ್ದಾನೆ, ಅದ್ರಲ್ಲಿ ನಮ್ಮದೊಂದು ಕಾಲು ಭಾಗ ಇರಲಿ ಅಂಥೇಳಿ ನಾವು ಮುಂದೆ ಹೋಗೋದಾದರೆ, ಪ್ರೀತಿನ ತೋರಿಸೋದ್ರಲ್ಲಿ ನಾವು ಮುಂದೆ ಹೋಗೋದಾದರೆ ಖಂಡಿತ ಅವರು ನಮ್ಮ ಕಡೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನಮ್ಮ ಸುವಾರ್ತೆನ ಅವ್ರು ನಂಬಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು, ಇವರು ಆರಾಧಿಸೋ ದೇವರು ಸತ್ಯ ದೇವರೆಂಬುದಾಗ ಅದು ನಮ್ಮ ದೇವ್ರನ್ನ ಅವ್ರು ಅಂಗೀಕರಿಸ್ಕೊಳ್ಳಿಕ್ಕೆ ಸಾಧ್ಯ. ಇವಾಗ ಅಬ್ರಹಾಮ ಲೋಟ ಇದ್ದ, ಅವರಿಬ್ಬರಲ್ಲಿ ಜಗಳ ಬಂತು. ಜಗಳ ಅಂದ್ರೇನು, ಅವರಿಬ್ಬರು ಜಗಳ ಮಾಡಲಿಲ್ಲ, ಅವ್ರ ಸೇವಕರು ಜಗಳ ಮಾಡಿ. ಯಾಕಂದರೆ ಅವ್ರದ್ದು ಆಸ್ತಿ ಪಾಸ್ತಿ ಎಲ್ಲ ತುಂಬ ಇತ್ತು. ಆಗ ಏನು ಮಾಡ್ದ, ಅಬ್ರಹಾಮನ ದೊಡ್ಡವನು ಅಲ್ವಾ, ಅವನು ದೇವರಿಂದ ಆರಿಸಲ್ಪಟ್ಟವನು. ಲೋಟ ಅಂತ ದೇವರಿಂದ ಆರಿಸಲ್ಪಡಲಿಲ್ಲ. ಅಬ್ರಹಾಮ ದೇವರು ಅವನ್ನ ಕರೀತಾರೆ. ಸೊ ಆ ರೀತಿಯಾಗಿ ಅವನು ಆರಿಸಲ್ಪಟ್ಟದ್ದರಿಂದ ಏನಾಗುತ್ತೆ, ಅವನು ಮೊದಲು ತಮ್ಮನಿಗೆ ನೀನೆಲ್ಲಿ ಹೋಗ್ತೀಯ, ನೀನು ಯಾವುದನ್ನು ಆರಿಸ್ಕೊಳ್ತೀಯೋ ನೀನು ಬಿಟ್ಟಿದ್ದನ್ನ ನಾನು ಆರಿಸ್ಕೊಳ್ತೀನಿ ಅಂತ ಅವನು ತೋರಿಸ್ತಾನೆ. ತನ್ನ ಒಳ್ಳೆತನನ ಅಲ್ಲಿ ತೋರಿಸ್ತಾನೆ.
ಆ ರೀತಿಯಾಗಿ ನಾವು ನಮ್ಮ ಒಳ್ಳೆತನನ ನಾವು ಆಕೆಗೆ ತೋರಿಸದೆ ಆ ಸಂದರ್ಭದಲ್ಲಿ ನಾವು ಕಂಡಿಡ್ಕೊಂಡಾಗ ನಮಗೆಲ್ಲ ಕಂಡುಹಿಡಿಯೋಕ್ಕಾಗಲ್ಲ. ನಾವು ಕಂಡುಕೊಳ್ತೀವಿ ಆ ಪ್ರೀತಿನ ನಾವು ತೋರಿಸೋದಾದರೆ ಖಂಡಿತ ಅವರು ನಮ್ಮ ಕಡೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಎಷ್ಟೇ ಕಷ್ಟಪಟ್ಟು ಕಣ್ಣೀರು ಇಡ್ತಾ ಇರಬೇಕಾದ್ರೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಾನು ಇದು ಮಾಡ್ತೀನಿ, ಇಷ್ಟು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ನಮ್ಮ ಮನಸ್ಸಲ್ಲಿ ಕೊರಗು ಬಂದ್ಬಿಟ್ರೆ ಅವ್ರು ನಮ್ಮನ್ನ ಅಂಗೀಕರಿಸಲು ನಮ್ಮ ವಾಕ್ಯನ ನೀನು ಆಮೇಲೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ವಾಕ್ಯ ಹೇಳಿದ್ರು ಅದು ಅವರಿಗೆ ನಾಟಲ್ಲ. ಫಸ್ಟ್ ನಾವು ಕೃತ್ಯದಲ್ಲಿ ಇರಬೇಕು. ಓಕೆ, ಅಂದ್ರೆ ನಮ್ಮ ಕಡೆ ಬರೋದಕ್ಕಿಂತ ಅವ್ರು ಏನಂದ್ರೆ ಸತ್ಯ ಏನು ಅಂತ ಅವ್ರು ತಿಳ್ಕೊಳ್ಬೇಕು, ಅವ್ರ ಕಡೆ ನಾವು ಹೋಗ್ಬೇಕು ಮೊದಲು. ಅದೇ ಒಂದು ಹೆಜ್ಜೆ ನಾವು ಮುಂದೆ ಹೋಗುವಾಗ ನಮ್ಮ ಪ್ರೀತಿ ಮುಖಾಂತರವಾಗಿ ಅವರಲ್ಲಿರುವಂತ ಒಂದು ಅಸಮಾಧಾನದ ವಾತಾವರಣ ನಾವು ತೆಗೆದು ಹಾಕಿದ್ರೆ ಖಂಡಿತ ಅವರು ಒಂದು ಸಮಾಧಾನದ ವಾತಾವರಣ ಅವರು ಹೊಂದಿಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಯಾಕೆ ಗೊತ್ತಾ, ಸ್ವಾಮಿ ಕ್ರಿಸ್ತನು ನಮ್ಮನ್ನು ಮೊದಲು ಪ್ರೀತಿಸಿದ್ರಲ್ಲೇ ನಾವು ಆತನ ಪ್ರೀತಿ ಮಾಡ್ತಾ ಇದ್ವಿ ಅಲ್ವಾ. ಆತನ ನಮ್ಮನ್ನು ಪ್ರೀತಿಸೋದ್ರೆ ನಾವು ಪ್ರೀತಿ ಮಾಡ್ತಾ ಇರಲಿಲ್ಲ. ಆತ ನಮಗೆ ಮಾದರಿ ತೋರಿಸಿದ್ದಾರೆ. ಆತನು ಮೊದಲು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಬಿಟ್ಟ. ಆ ಪ್ರೀತಿ ನಮ್ಮಲ್ಲಿರಬೇಕು. ನಾವು ಅವರನ್ನು ಆ ರೀತಿಯಾಗಿ ನಾವು ನಡೆಸ್ಕೊಳ್ಳೋದಾದರೆ ಖಂಡಿತ ಅವರು ನಮ್ಮ ಸ್ವಾಮಿನ ಅರ್ಥ ಮಾಡ್ಕೊಳ್ಳಲು, ಆತನ ಸತ್ಯವನ್ನು ಅರ್ಥ ತಿಳ್ಕೊಳ್ಳಲು ಅದು ಸಾಧ್ಯವಾಗುತ್ತೆ. ನಂತರ ಅವ್ರಿಗೋಸ್ಕರ ಮನೆಗೆ ಬಂದು ನಾವು ಪ್ರಾರ್ಥನೆ ಮಾಡಬೇಕು. ಆತ್ಮ ನಮ್ಮನ್ನು ಬಿಡಬಾರ್ದು. ಸ್ವಾಮಿ, ಈ ಆತ್ಮನ ಈ ರೀತಿಯಾಗಿ ನಾನು ಸಂಧಿಸಿದ್ದೀನಿ, ಆದರೆ ನೀನು ಕಾರ್ಯ ಮಾಡಪ್ಪ. ನನ್ನಲ್ಲಿ ಏನಾದರೂ ತಪ್ಪು ದೋಷಗಳಿದ್ದರೆ ಅದನ್ನ ಮನ್ನಿಸಿ ಅವರು ನಿನ್ನ ಕಡೆಗೆ ಬರೋಂತೆ ನೀನು ಕಾರ್ಯ ಮಾಡು ಸ್ವಾಮಿ ಅಂಥೇಳಿ ದೇವ್ರ ಕಾರ್ಯ ಮಾಡು. ಅಪಲ್ಲೋಸನು ನೀರು ಹಾಕ್ತಾನೆ, ಪೌಲನು ನೆಟ್ತಾನೆ, ಅಲ್ವಾ, ಬೆಳೆಸೋದ್ಯಾರು ದೇವರು. ಸೊ ಆ ರೀತಿಯಾಗಿ ನಾವು ಬೆಳಿಬೇಕಾದ್ರೆ ಅವ್ರನ್ನ ಬೆಳೆಸಬೇಕಾದ್ರೆ ದೇವ್ರು ಬೆಳೆಸ್ತಾರೆ. ನಾವು ನಮ್ಮ ಕರ್ತವ್ಯ ನಾವು ಮಾಡಬೇಕು. ಓಕೆ, ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಮಹಿಳೆ ಆಕೆ ಹೊರಗೆ ಕೂಡ ಕೆಲಸ ಮಾಡ್ತಾ ಇದ್ದಾಳೆ, ಮನೆ ಜವಾಬ್ದಾರಿ ಕೂಡ ಇದೆ. ಯಾವ ರೀತಿಯಲ್ಲಿ ಎರಡನ್ನ ಸಂಭಾಳಿಸ್ಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ವಿಷಯಗಳು ಏನೇನು ನಾವು ಹೊಂದ್ಕೊಳ್ಬೇಕು ಒಬ್ಬ ಮಹಿಳೆಯಾಗಿ. ಏಕೆಂದರೆ ನಾವು ತುಂಬ ವೀಕ್, ಯಾರೇ ಹೇಳಿ ನಾವು ವೀಕ್ ಅಂತ ಹೇಳ್ಬಿಡ್ತಾರೆ ಅಲ್ವಾ. ವಾಕ್ಯನೇ ಹೇಳುತ್ತೆ, ಕರೆಕ್ಟ್, ವಾಕ್ಯನೇ ಹೇಳುತ್ತೆ, ಬೇರೆಯವ್ರು ಹೇಳೋದೇ ಬೇಡ. ಅದೇ ಬಲಹೀನ ಪಾತ್ರೆ ಅಂತ ಹೇಳಿ ಸ್ತ್ರೀಗೆ ಅಂತ. ಸೊ ನಾವು ಬಲಹೀನರು ಅಂತ ಹೇಳಿ ತೋರಿಸ್ಕೊಳ್ಳೋದ್ಕಿಂತ ನಾವು ಬಲ ಹೊಂದಿದವರು. ಯಾವಾಗ ನಾವು ದೇವರ ಪ್ರೀತಿಯನ್ನ ನೆಲೆಗೊಂಡಿರುವಾಗ ಮತ್ತೆ ದೇವರ ಪ್ರೀತಿಯನ್ನ ನಾವು ಅದನ್ನು ಸ್ವೀಕಾರ ಮಾಡಿಕೊಂಡಾಗ, ಅನುಭವಿಸಿದಾಗ, ಬಹಳ ಸ್ಪಷ್ಟವಾದ ರೀತಿಯಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಮಹಿಳೆ ಆಗಿ ಇನ್ನೊಬ್ಬ ಮಹಿಳೆಗೆ ಒಂದು ಮಾರ್ಗದರ್ಶನ, ನೀವು ಅನೇಕ ವಾಕ್ಯಗಳನ್ನ ನೀವು ಅಂದರೆ ಮಾತುಗಳನ್ನ ನೀವು ಹೇಳಿ ಬಲಪಡಿಸಿದ್ದೀರಿ. ಅದಕ್ಕಾಗಿ ಕಾರ್ಯಕ್ರಮದ ಪರವಾಗಿ ನಿಮಗೆ ವಂದನೆಯನ್ನು ನಾನು ತಿಳಿಸ್ತೇನೆ. ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಮಾಹಿತಿ ತಂದಿದೆ ಮತ್ತು ಉಪಯೋಗ ಆಗಿದೆ ಕೂಡ ಅಂತ ಹೇಳಿ ನಾನು ನೆನೆಸ್ತೇನೆ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನಮ್ಮನ್ನು ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು ಬರೆದಿಟ್ಕೊಳ್ರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ಮಹಿಳೆಯರು ತಾಳ್ಮೆ ಅನ್ನುವಂಥದ್ದನ್ನು ನಾವು ಹೊಂದಿಕೊಳ್ಬೇಕು, ಸಮಾಧಾನದಿಂದ ನಾವು ಹೋಗಬೇಕು, ಮತ್ತು ಪ್ರೀತಿಯಲ್ಲಿ ನಾವು ಮುಂದೆ ಹೋಗುವಾಗ ಖಂಡಿತವಾಗಿಯೂ ನಮ್ಮಲ್ಲಿರುವಂತಹ ಜವಾಬ್ದಾರಿಕೆಗಳನ್ನು ಆರಾಮಾಗಿ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ. ನಮಸ್ಕಾರ.